ಎಲ್ರಿಗೂ ನಮಸ್ತೆ. ಟಾರ್ಗೆಟ್ 360 ಕೋರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಬಹುಮುಖ್ಯವಾದಂತಹ ತರಗತಿಗಳನ್ನು ನೋಡೋದಾದರೆ, ಈ ಹಿಂದೆ ಭಾಳಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅರ್ಥಶಾಸ್ತ್ರದ ಅರ್ಥ ಆಗಿರ್ಬೋದು, ಅದಾದ ನಂತರ ವಿಶ್ವಸಂಸ್ಥೆ ಆಗಿರ್ಬೋದು, ಅದಾದ ನಂತರ ಏನೋ ಬ್ರಿಟನ್ ವುಡ್ಸ್ನ ಅವಳಿಗಳು ಅಂತ ಏನು ಕರಿತೀವಿ, IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಅವುಗಳನ್ನು ಕೂಡ ಈಗಾಗಲೇ ಚರ್ಚೆಯನ್ನು ಮಾಡಿದ್ವಿ. ಹಾಗೆ ಬಹಳ ಅತ್ಯುತ್ತಮವಾದಂತಹ ಮತ್ತು ಬಹಳ ಪ್ರತಿ ಬಾರಿ ಕರೆಂಟ್ ಅಫೇರ್ಸ್ನಲ್ಲಿ ಕಂಡುಬರುವಂತಹ ಇನ್ನೊಂದು ಸಂಸ್ಥೆ WTO ಅಂತ ಕರಿತೀವಿ. ಹಿಂದೆ ಭಾಳಷ್ಟು ಸಣ್ಣ ಪುಟ್ಟ ಎಕ್ಸಾಮ್ಗಳಲ್ಲಿ WTOದ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ, ಅಬರ್ವೇಷನ್ ಏನು ಅಂತ ಕೇಳಿದ್ದಾರೆ. ಬಹಳಷ್ಟು ಬಾರಿ ನಮ್ಮ KS-ನಂತಹ ಎಕ್ಸಾಮ್ಗಳಲ್ಲೂ ಇದರ ಕೇಂದ್ರ ಕಚೇರಿಗಳನ್ನು ಕೇಳಿದ್ದಾರೆ. WTOದ ಕೇಂದ್ರ ಕಚೇರಿಯಲ್ಲಿ ಅಂತ ಕೇಳಿದ್ದಾರೆ. ಅದು ಕೂಡ ಬಹಳಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೂಡ ಕೇಳಿದ್ದಾರೆ. ಜೊತೆಗೆ ಇದರ ವಿಶೇಷತೆಗಳಿದೆ. ಎಕ್ಸಾಮ್ನಲ್ಲಿ ಹೀಗೂ ಕೇಳ್ತಾರೆ, ಟ್ರಿಪ್ಸ್ ಅಂದರೆ ಏನು, TRIPS ಅಂತ ಕರಿತೀವಿ. ಟ್ರಿಪ್ಸ್ ಅಂದರೆ ಏನು, ಟ್ರಿಮ್ಸ್ ಅಂದರೆ ಏನು, ನಮ ಅಂದರೆ ಏನು, ಹಾಗೆ ಗ್ಯಾಟ್ ಅಂದರೆ ಏನು, WTO ಯಾವಾಗ ಸ್ಥಾಪನೆ ಆಯಿತು, ಭಾರತ ಯಾವಾಗ WTOಗೆ ಸೇರ್ಪಡೆಗೊಳ್ತು, ಹಾಗೆ ಇದರ 7ನೇ ಮಹಾನಿರ್ದೇಶಕರು ಯಾರಿದ್ದಾರೆ, ಇದರ ಮೊಟ್ಟ ಮೊದಲ ಮಹಿಳಾ ನಿರ್ದೇಶಕರು ಯಾರಿದ್ದಾರೆ, ಹೀಗೆ ಇವುಗಳಿಗೆ ಸಂಬಂಧಪಟ್ಟಾಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದರೆ ಏನು, ಯಾವಾಗ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಡೇ ಅನ್ನು ಆಚರಣೆಯನ್ನು ಮಾಡ್ತೀವಿ, ಪೇಟೆಂಟ್ ಅಂದರೆ ಏನು, ಹಾಗೆ ಮೋಸ್ಟ್ ಫೇವರ್ಡ್ ನೇಷನ್ ಅನ್ನು ಯಾವ ಈ ಕೆಳಗಿನ ಅಂತಾರಾಷ್ಟ್ರೀಯ ಸಂಘಟನೆ ಕೊಡುತ್ತೆ, ಈ ರೀತಿ ಬಹಳಷ್ಟು ಪ್ರಶ್ನೆಗಳು ಈ ಒಂದು ಟಾಪಿಕ್ನ ಮೇಲೆ ಕಂಡು ಬರುತ್ತೆ. ಇನ್ನು ವಿಶೇಷ ಏನು ಅಂದರೆ, ಇತ್ತೀಚಿನ ದಿನದಲ್ಲಿ ಇದರ ಬೇಸನ್ನು ಹಿಡಿದು ಕರೆಂಟ್ ಅಫೇರ್ಸನ್ನು ಅದನ್ನು ಟಚ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಇದರ ಮೊಟ್ಟ ಮೊದಲ ಈ ಕೆಳಗೆ WTOಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಬಿಟ್ಟು, WTOದ ಮೊಟ್ಟ ಮೊದಲ ಸಮಾವೇಶ ಸಿಂಗಾಪುರ ರಾಷ್ಟ್ರದಲ್ಲಿ ನಡೆಯಿತು ಅಂತ ಕೊಟ್ಬಿಟ್ಟು, ಇತ್ತೀಚೆಗೆ WTOದ ಸಮಾವೇಶ UAE ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಡೆಯಿತು ಅಂತ ಹೇಳ್ಬಿಟ್ಟು, ಈ ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾನೆ. ಆ ದೃಷ್ಟಿಯಿಂದ ನಮಗೆ ಈ ಟಾಪಿಕ್ ಕರೆಂಟ್ ಅಫೇರ್ಸ್ನ ಜೊತೆಗೆ ಓದ್ಕೊಳ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. WTO ಅಂತ ಕರಿತೀವಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅಂದರೆ ವಿಶ್ವಕ್ಕೆ ಸಂಬಂಧಪಟ್ಟಾಗೆ ವ್ಯಾಪಾರವನ್ನು ನೋಡಿಕೊಳ್ಳುವಂತಹ ಸಂಸ್ಥೆ. ಈಗ ನಮ್ಮಲ್ಲಿ ವಿಶ್ವಸಂಸ್ಥೆಯಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೋಸ್ಕರ ವಿಶ್ವಸಂಸ್ಥೆಯನ್ನು ತಂದ್ವಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಾಗೆ ವಿಶ್ವದಲ್ಲಿ ಬ್ಯಾಂಕ್ಗಳನ್ನು, ಅಂದರೆ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸನ್ನು ಕಂಟಿನ್ಯೂಸ್ ಆಗಿರಬೇಕು ಅಂತ ಹೇಳ್ಬಿಟ್ಟು ವರ್ಲ್ಡ್ ಬ್ಯಾಂಕನ್ನು ತಂದ್ವಿ. ಹಾಗೆ ದೇಶದಲ್ಲಿ, ಪ್ರತಿಯೊಂದು ದೇಶದಲ್ಲಿ ಏನಾಗಿರಬೇಕು, ಅವುಗಳು ಯಾವುದೇ ಥರದ ಆರ್ಥಿಕ ಮುಗ್ಗಟ್ಟುಗಳಿಗೆ ಸಿಲುಕಬಾರ್ದು ಅನ್ನೋ ದೃಷ್ಟಿಯಿಂದ IMF ಅನ್ನು ತಂದ್ವಿ. ಹಾಗೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಡೀ ವಿಶ್ವದಲ್ಲಿ ಆರೋಗ್ಯವಾದ ಮಟ್ಟವನ್ನು ನೋಡಿಕೊಳ್ಳೋದಕ್ಕೆ ಸಂಸ್ಥೆ ಇದೆ. WTO ವ್ಯಾಪಾರಕ್ಕೆ ಸಂಬಂಧಪಟ್ಟಾಗೆ ನೋಡಿಕೊಳ್ಳುವಂತಹ ಒಂದು ಸಂಸ್ಥೆ, ವ್ಯಾಪಾರಕ್ಕೆ ಸಂಬಂಧಪಡುತ್ತೆ. WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಕರಿತೀವಿ. ಏನಿದು WTO ಅಂತ ಕೇಳಿದ್ರೆ, ಏನಿದರ ಉದ್ದೇಶಗಳನ್ನು ಗಮನಿಸೋದಾದರೆ ನೋಡಿ, ಇವುಗಳು ಮೇನ್ಸ್ನಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ, ನೇರವಾಗಿರುತ್ತೆ. ಹಾಗಾಗಿಬಿಟ್ಟು ನಮಗೆ ಗೊತ್ತಿರಬೇಕು ಏನಿದು ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ. ಉದಾಹರಣೆಗೆ, ಈಗ ಒಂದು ದೇಶದಿಂದ ಇನ್ನೊಂದು ದೇಶದಲ್ಲಿ ವ್ಯಾಪಾರಗಳ ಅಡೆತಡೆಗಳಾಯಿತು, ಅಥವಾ ಒಂದು ದೇಶ ಇನ್ನೊಂದು ದೇಶದ ಮಧ್ಯದಲ್ಲಿ ಏನೋ ವೈಮನಸ್ಸನ್ನು ಇಟ್ಕೊಂಡಿದೆ. ಆ ವ್ಯಾಪಾರಗಳಿಂದ ಏನಾಗುತ್ತೆ, ಆ ರಾಷ್ಟ್ರ, ಆ ಎರಡು ದೇಶಗಳ ಮನಸ್ಥಿತಿಯಿಂದ ಆ ದೇಶದ ವಾಸಿಗಳಿಗೆ ಏನಾಗುತ್ತೆ, ತೊಂದರೆಗಳಾಗುತ್ತೆ, ಆ ದೇಶದ ನಿವಾಸಿಗಳಿಗೆ. ಆ ಕಾರಣದಿಂದ ವಿಶ್ವದಲ್ಲಿ ಈ ರೀತಿ ತಮ್ಮ ವೈಯಕ್ತಿಕ ಏನೇ ಇರಲಿ, ದೇಶಗಳ ಮಧ್ಯದಲ್ಲಿ ಏನೇ ವೈಯಕ್ತಿಕ ಸಂಬಂಧಗಳು ಅಥವಾ ಅದು ಎಷ್ಟು ಹದಗೆಟ್ಟಿದ್ರೂ ಪರವಾಗಿಲ್ಲ, ವ್ಯಾಪಾರಕ್ಕೆ ಸಂಬಂಧಪಟ್ಟಾಗೆ ಅವುಗಳು ಅಡೆತಡೆಗಳನ್ನು ಆಗಬಾರ್ದು. ಅದನ್ನು ಏನಾಗಿರಬೇಕು, ವ್ಯಾಪಾರಗಳು ಅದರಷ್ಟಕ್ಕೆ ನಡಿಬೇಕು ಅನ್ನೋ ಉದ್ದೇಶದಿಂದ ಈ ಹಿಂದೆ ಏನು ಮಾಡಿದ್ವಿ, ಈ WTOವನ್ನು ಸ್ಥಾಪನೆ ಮಾಡಿದ್ವಿ. ಆದರೆ ಗೊತ್ತಿರಲಿ, ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ಹೀಗೆ ಕೇಳ್ತಾರೆ, ಇವತ್ತಿರುವಂತಹ ಈ WTO ಈ ಹಿಂದೆ ಇದನ್ನು ಏನಂತ ಕರಿತಿದ್ರು ಅಂತ ಕೇಳ್ತಾರೆ. ಗೊತ್ತಿರಲಿ, WTOವನ್ನು ಈ ಹಿಂದೆ ಏನಂತ ಕರಿತಿದ್ರು ಅಂತ ಕೇಳಿದ್ರೆ ನಮಗೆ ಗೊತ್ತಿರಬೇಕು, ಗ್ಯಾಟ್ ಅಂತ ಕರಿತಿದ್ರು. ಗ್ಯಾಟ್ ಅಂತ ಕರಿತೀವಿ, WTOವನ್ನು ಗ್ಯಾಟ್ ಅಂತ ಕರಿತೀವಿ. ಏನಿದು ಗ್ಯಾಟ್ ಅಂತ ಕೇಳಿದ್ರೆ ಗೊತ್ತಿರಲಿ, ಗ್ಯಾಟ್ನ ವಿಸ್ತೃತ ರೂಪವನ್ನು ಕೂಡ ಕೇಳ್ತಾನೆ. ಗ್ಯಾಟ್ ಅಂದರೆ ಜನರಲ್ ಅಗ್ರಿಮೆಂಟ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್ ಅಂತ ಕರಿತೀವಿ. ಜನರಲ್ ಅಗ್ರಿಮೆಂಟ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್. ಇಲ್ಲಿ ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ, ವಿಶ್ವದ ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆ ಏನಿದೆ, ಆ ಮಾರುಕಟ್ಟೆಯಲ್ಲಿ ವ್ಯಾಪಾರಗಳ ಉದ್ದೇಶಗಳಿಗಾಗಿ ಎಲ್ಲ ದೇಶಗಳು, ಅಂದರೆ ಸದಸ್ಯ ದೇಶಗಳು ಸಂಬಂಧಪಡುತ್ತೆ. ಗೊತ್ತಿರಲಿ, ಅಂದರೆ ಸದಸ್ಯ ದೇಶಗಳಿಗೆ ಸಮಾನ ಅವಕಾಶ ನೀಡುವ ಮೂಲಕ ಜಾಗತಿಕ ವ್ಯಾಪಾರ ಸಂಘಟನೆಯಾಗಿ ಬಹುಪಕ್ಷೀಯ ವ್ಯಾಪಾರ ಒಪ್ಪಂದಗಳನ್ನು ನೋಡಿಕೊಳ್ಳುವ ಸಲುವಾಗಿ VVIMP ಈ ಅಂಶವನ್ನು ಯಾರು ನೋಡ್ಕೊಳ್ತಾ ಇದ್ದೀರೋ ಇದನ್ನು ಎಕ್ಸಾಮ್ನ ಪರ್ಪಸ್ ಆಗಿ ಬರ್ಕೊಳ್ಳಿ. ಗೊತ್ತಿರಲಿ, 1948ರಲ್ಲಿ 1948ನಲ್ಲಿ
2023ರಲ್ಲಿ 23 ದೇಶಗಳೊಂದಿಗೆ ಈ ಕೂಡ ಇದನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. ಗ್ಯಾಟ್ ಆರಂಭವಾಗಿದ್ದು ಯಾವಾಗ ಅಂತ ಕೇಳಿದರೆ 1948ರಲ್ಲಿ ಸ್ಥಾಪನೆ ಆಗುತ್ತೆ. ಆ ಸಂದರ್ಭದಲ್ಲಿ ಎಷ್ಟು ದೇಶಗಳಿತ್ತು ಕೇಳಿದ್ರೆ ಸ್ಥಾಪನೆ ಆಗುತ್ತೆ 23 ದೇಶಗಳೊಂದಿಗೆ ಏನಾಗುತ್ತೆ ಗ್ಯಾಟನ್ನು ಸ್ಥಾಪಿಸ್ತೀವಿ. ಆದರೆ ಈ ಗ್ಯಾಟ್ ಏನಾಗುತ್ತೆ, ಜನರಲ್ ಅಗ್ರಿಮೆಂಟ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್, 23 ದೇಶಗಳ ಸಹಯೋಗದೊಂದಿಗೆ ಇದು ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಆದ ನಂತರ ಏನಾಗುತ್ತೆ, ಕೆಲವೊಂದು ತೀರ್ಮಾನಗಳಲ್ಲಿ ಲೋಪದೋಷಗಳು ಕಂಡು ಬರ್ತಾ ಹೋಗುತ್ತೆ. ಅಂದರೆ 1948ರಲ್ಲಿ ಒಂದು ಸ್ಥಾಪನೆ ಆದಂತಹ ಒಂದು ಸಂಸ್ಥೆ ಏನಾಗಬೇಕು, ಅಪ್ಡೇಟ್ ಆಗಬೇಕು, ಅದು ರಿವೈಸ್ಡ್ ಆಗಬೇಕಿತ್ತು. ಆ ಸಂದರ್ಭವನ್ನು ನೋಡಿಬಿಟ್ಟು ಉರುಗ್ವೆ ದೇಶದಲ್ಲಿ ಸಭೆಯನ್ನು ಸೇರ್ತಾರೆ. ಅಲ್ಲಿ 8 ಸುತ್ತಿನ ಮಾತುಕತೆ ಕೂಡ ನಡೆಯುತ್ತೆ. ಅದಾದ ನಂತರ ಅಂತಿಮವಾಗಿಬಿಟ್ಟು ತೀರ್ಮಾನಗಳನ್ನು ಬದಲಾಯಿಸಬೇಕು ಅಂತ ಹೇಳ್ಬಿಟ್ಟು ಹೊರಡ್ತೀವಿ. ಅದರ ಜೊತೆಗೆ ಈ ಡೆಂಕನ್ ಅಂತ ಪ್ರಸ್ತಾವನೆ ಅಂತ ಕರಿತೀವಿ. ಡೆಂಕನ್ ಇವರು ಕೂಡ ಭಾಳ ದೊಡ್ಡ ಅರ್ಥಶಾಸ್ತ್ರಜ್ಞರು ಕೂಡ, ಇವರು ಕೂಡ ಏನು ಮಾಡ್ತಾರೆ, ಅವ್ರು ಕೊಟ್ಟಂಥ ಪ್ರಸ್ತಾವನೆಯನ್ನು ಇಲ್ಲಿ ಏನು ಮಾಡ್ತೀವಿ, ಅಳವಡಿಸ್ಕೊಳ್ಳೋದನ್ನು ಬಯಸ್ತೀವಿ. ಯಾವಾಗ ಗ್ಯಾಟ್ ಇತ್ತು, ಇದು ಅಪ್ಡೇಟ್ ಆದ ನಂತರ ಅಂದರೆ 1995ರಲ್ಲಿ ಅಪ್ಡೇಟ್ ಆಗುತ್ತೆ. ಅದಾದ ನಂತರ ಏನಾಗುತ್ತೆ, WTO ಆಗುತ್ತೆ. ಇವತ್ತು ಏನು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಏನು ಗುರುತಿಸುತ್ತೋ ಇದನ್ನು ಈ ಹಿಂದೆ ಗ್ಯಾಟ್ ಅಂತ ಕರಿತಿದ್ರು, ಜನರಲ್ ಅಗ್ರಿಮೆಂಟ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್ ಅಂತ ಕರಿತಿದ್ವಿ. 1995ರಲ್ಲಿ ವ್ಯಾಪಾರ ಮತ್ತು ಸುಂಕಗಳ ಮೇಲಿನ ಸಾಮಾನ್ಯ ಒಪ್ಪಂದವನ್ನು ಅಂದರೆ ಈ ಗ್ಯಾಟ್ನ ಉತ್ತರಾಧಿಕಾರಿಯಾಗಿ ಸ್ಥಾಪನೆ ಆಗುತ್ತೆ. ಅಂದರೆ ಗ್ಯಾಟ್ ತುಂಬ ಹಳೇದಾಗಿರುತ್ತೆ. ಅಲ್ಲಿ ಕೆಲವೊಂದು ಅಪ್ಡೇಟ್ಸ್ಗಳನ್ನು ಆಗಬೇಕು. 1948ರಲ್ಲಿ ಸ್ಥಾಪನೆ ಆಗುತ್ತೆ. ಆ ಸಂದರ್ಭದಲ್ಲಿ ಕೇವಲ 23 ರಾಷ್ಟ್ರಗಳಿತ್ತು. ಅದಾದ ನಂತರ ಇವುಗಳೆಲ್ಲ ಏನಾಗ್ತಾ ಹೋಗುತ್ತೆ, ಬದಲಾವಣೆಗಳಾಗುತ್ತೆ. ವೆರಿ ಇಂಪಾರ್ಟೆಂಟ್. ಯಾವಾಗ WTO ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ, ಗೊತ್ತಿರಲಿ. 1995 ಜನವರಿ 1ರಂದು WTO ಸ್ಥಾಪನೆ ಆಗುತ್ತೆ. ಗ್ಯಾಟ್ ಯಾವಾಗ ಸ್ಥಾಪನೆ ಆಗಿದೆ ಅಂತ ಕೇಳಿದ್ರೆ 1948ರಲ್ಲಿ 23 ದೇಶಗಳೊಂದಿಗೆ ಗ್ಯಾಟ್ ಸ್ಥಾಪನೆ ಆಗುತ್ತೆ. ಹಾಗಾದರೆ ಈ ಗ್ಯಾಟ್ನ ಉದ್ದೇಶ ಏನು, ಈ WTOದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ ಗೊತ್ತಿರಲಿ, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಪ್ರೋತ್ಸಾಹಿಸೋದು. ಅಂದರೆ ಒಂದು ದೇಶ, ಫಾರ್ ಎಕ್ಸಾಂಪಲ್ ನಮ್ಮ ದೇಶ ಇದೆ, ದೇಶದ ಗಡಿಯನ್ನು ದಾಟಿ ನಮ್ಮಲ್ಲಿ ಏನೇ ವೈಯಕ್ತಿಕಗಳು ಅಥವಾ ನಮ್ಮ ದೇಶಕ್ಕೆ ಅಥವಾ ಬೇರೆ, ಫಾರ್ ಎಕ್ಸಾಂಪಲ್ ಅಮೇರಿಕಕ್ಕೂ ಭಾರತಕ್ಕೂ ಅಥವಾ ಭಾರತಕ್ಕೂ ಚೀನಕ್ಕೆ ಏನೋ ವೈಮನಸ್ಸುಗಳಿರಬಹುದು, ಆದರೆ ಅವುಗಳು ವ್ಯಾಪಾರವನ್ನು ಮೀರಿರಬೇಕು ಅನ್ನೋದನ್ನು, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಪ್ರೋತ್ಸಾಹಿಸಬೇಕು. ಮತ್ತು ಈ ಡಂಕಲ್ಸ್ ಏನಿದ್ದಾರೆ, ಈ ವ್ಯಕ್ತಿಯ ಪ್ರಸ್ತಾವನೆಯನ್ನು ಅನುಷ್ಠಾನಗೊಳಿಸಬೇಕು. ಅಂದರೆ ಈ ಡಂಕಲ್ ಕೊಟ್ಟಂತಹ ಪ್ರಸ್ತಾವನೆ ಏನಿದೆ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋ ಉದ್ದೇಶ ಕೂಡ ಈ WTOದಾಗಿರುತ್ತೆ. ವಿಶೇಷವಾಗಿಬಿಟ್ಟು WTO ಏನು ಮಾಡುತ್ತೆ, ಕೆಲವೊಂದು ವ್ಯಾಪಾರ ಹಿತಾಸಕ್ತಿಗಳಿಗೆ ಗಮನವನ್ನು ಕೊಡುತ್ತೆ. ಪರಿಸರ ಸಂರಕ್ಷಣೆಯೊಂದಿಗೆ ಸುಸ್ಥಿರ ಅಭಿವೃದ್ಧಿಗೆ ಮಹತ್ವವನ್ನು ನೀಡುವಂಥದ್ದಾಗಿರುತ್ತೆ. ಇವತ್ತಿನ ದಿನ ನೋಡಿ, ಇವತ್ತು ಈ ಹಿಂದೆ 1948ರಲ್ಲಿ ಗ್ಯಾಟ್ ಸ್ಥಾಪನೆ ಆಗ್ತಾ ವ್ಯಾಪಾರಗಳನ್ನು ಏನು ಮಾಡಬೇಕು, ತಡೆಯುವಂಥ ಪ್ರಯತ್ನವನ್ನು ಮಾಡ್ತಿತ್ತು. ಆದರೆ ಈ WTO ಯಾಕೆ ಇದನ್ನು ಚೇಂಜಸನ್ನು ಮಾಡ್ತಾರೆ ಅನ್ನೋದನ್ನು ನೀವು ಗಮನಿಸೋದಾದರೆ ಜಸ್ಟ್ ನೋಡಿ, 1948ರಲ್ಲಿ ವ್ಯಾಪಾರಗಳು ನಡೀತಾ ಇದ್ದಿತ್ತು, ಸರಕು ಸೇವೆ ಇಂತಹದ್ರ ಮೇಲೆ ವ್ಯಾಪಾರಗಳು ನಡೀತಿತ್ತು. WTOಗೆ ಗೊತ್ತಿತ್ತು ಆ ಸಂದರ್ಭದಲ್ಲಿ 1995ರಲ್ಲಿ ಗೊತ್ತಿತ್ತು ಮುಂದೊಂದು ದಿನ ವ್ಯಾಪಾರಗಳು ನಡೆಯುತ್ತೆ. ಎಂತಹ ವ್ಯಾಪಾರಗಳು ನಡೆಯುತ್ತೆ ಅಂತ ಕೇಳಿದ್ರೆ, ಇವತ್ತಿನ ದಿನ ನೋಡುವಂತಹ ಏನಾಗಿರುವಂಥದ್ದು, ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಯಾಂಡಲ್ ಆಗಿರ್ಬೋದು, ರಕ್ತಚಂದನ ಆಗಿರ್ಬೋದು, ಆನೆಯ ದಂತ ಆಗಿರ್ಬೋದು, ಅಥವಾ ಅಫೀಮ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಅಥವಾ ಡ್ರಗ್ಸ್ ಆಗಿರ್ಬೋದು, ಅಥವಾ ಎಲ್ಲಿವರೆಗೂ ಕೇಳಿದರೆ ಮನುಷ್ಯನ ಅಂಗಗಳನ್ನು ಕೂಡ ವ್ಯಾಪಾರದಾಗಿ ಬಳಸ್ತಿರುವಂಥ ಈ ದಿನದನ್ನು ಇದನ್ನು ತಡಿಬೇಕು, ಇವುಗಳನ್ನು ಮುಟ್ಟುಗೋಲು ಹಾಕಬೇಕು ಅಂತ ಹೇಳ್ಬಿಟ್ಟು WTOವನ್ನು ಸ್ಥಾಪನೆ ಮಾಡ್ತೀವಿ. ಈಗಾಗಲೇ ಒಮ್ಮೆ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿ ಸಂಸ್ಥೆ ಅಂತ ಯಾವುದನ್ನು ಕರೀತಾರೆ, ವಾಚ್ ಡಾಗ್ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳಿದರೆ ಎಕ್ಸಾಮ್ನಲ್ಲಿ ಗೊತ್ತಿರಲಿ. WTOವನ್ನು ಅಂದರೆ ಒಂದು ದೇಶದ ಗಡಿಯನ್ನು ದಾಟಿಬಿಟ್ಟು ಹೋದಾಗ ಆ ದೇಶಕ್ಕೆ ಸಂಬಂಧಪಟ್ಟಾಗೆ ಅಂದರೆ ವ್ಯಾಪಾರ ಹಿತಾಸಕ್ತಿಗಳಿಗೆ ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಪರಿಸರ ಸಂರಕ್ಷಣೆಯೊಂದಿಗೆ ಸುಸ್ಥಿರ ಅಭಿವೃದ್ಧಿಗೆ ಮಹತ್ವವನ್ನು ನೀಡುವಂಥ ಉದ್ದೇಶ ಇರುತ್ತೆ. ಹಾಗೆ ಈ ಅಂಬರ್ ಗ್ರೀಸ್ ಅಂತ ಕರಿತೀವಿ, ಇತ್ತೀಚಿನ ದಿನದಲ್ಲಿ ನೀವು ನೋಡಿರ್ತೀರ, ಅತಿ ಹೆಚ್ಚು ಕ್ರೈಮ್ ರೇಟ್ ಕೂಡ ಇದರಲ್ಲಿ ಕಂಡು ಬರುತ್ತೆ. ಈ ಅಂಬರ್ ಗ್ರೀಸ್ ಅಂದರೆ ಏನು ಅಂತ ಕೇಳ್ತೇನೆ ಎಕ್ಸಾಮ್ನಲ್ಲಿ, ಇದಕ್ಕೆ ಆಪ್ಷನನ್ನು ಕೊಡ್ಬೋದು. ಅಂಬರ್ ಗ್ರೀಸ್ ಅಂದರೆ ಏನು ಅಂದಾಗ, ಅಂಬರ್ ಗ್ರೀಸ್ ಅಂದರೆ ಇವುಗಳಿಗೆ ಸಂಬಂಧಪಡುತ್ತೆ, ಯಾವುದಕ್ಕೆ ಆಟೋಮೊಬೈಲ್ಸ್ಗಳಿಗೆ ಸಂಬಂಧಪಡುವಂಥದ್ದನ್ನು ಅಂಬರ್ ಗ್ರೀಸ್ ಅಂತ ಕರೀತಾರೆ. ಬಟ್ ಹಾಗಲ್ಲ. ಅಂಬರ್ ಗ್ರೀಸ್ ಅಂದರೆ ವೇಲ್ನ ಅಂದರೆ ತಿಮಿಂಗಿಲ ಏನಿದೆ ಅದರ ವಾಮಿಟನ್ನು ಅಂಬರ್ ಗ್ರೀಸ್ ಅಂತ ಕರಿತೀವಿ. ತಿಮಿಂಗ್ಲ ವಾಮಿಟನ್ನು ಮಾಡುತ್ತೆ, ಅಂದರೆ ವೇಲ್ ಏನು ಮಾಡುತ್ತೆ, ವಾಮಿಟನ್ನು ಮಾಡೋಂಥ ಸಂದರ್ಭದಲ್ಲಿ ಆ ವಾಮಿಟನ್ನು ಅಂಬರ್ ಗ್ರೀಸ್ ಅಂತ ಕರೀತಾರೆ. ಅದು KGಗೆ ಎಷ್ಟೋ ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ.
ಅವುಗಳನ್ನು ವೈದ್ಯಕೀಯ ಆಗಿರ್ಬೋದು ಅಥವಾ ಅವುಗಳನ್ನು ಪರ್ಫ್ಯೂಮ್ ಆಗಿಬಿಟ್ಟು ಅವುಗಳನ್ನು ಬಳಸ್ತಾರೆ. ಬಹಳಷ್ಟು ರೇಟ್ ಇದೆ. ಅವುಗಳನ್ನು ಕೂಡ ಇವತ್ತು ಏನು ಮಾಡ್ತಾ ಇರುವಂಥದ್ದು ಇಲ್ಲೀಗಲ್ ಆಗಿಬಿಟ್ಟು ವ್ಯಾಪಾರಗಳನ್ನು ಮಾಡ್ತಾರೆ. ಅಂದರೆ ಪರಿಸರ ಸಂರಕ್ಷಣೆಯನ್ನು ಹೊಂದಿರುವಂಥ ಪರಿಸರ ಸಂರಕ್ಷಣೆಯೊಂದಿಗೆ ಸುಸ್ಥಿರ ಅಭಿವೃದ್ಧಿಗೆ ಇಲ್ಲಿ ಏನಾಗಬೇಕು, ಸಸ್ಟೈನಬಿಲಿಟಿ ತರಬೇಕು ಅನ್ನೋ ಉದ್ದೇಶ ಕೂಡ ಇದೆ. ಹಾಗೆ ವಿಶ್ವದ ಸಂಪನ್ಮೂಲಗಳನ್ನು ಆದರ್ಶ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಅಂದರೆ ಏನು ಮಾಡುತ್ತೆ, ವ್ಯಾಪಾರಗಳಿಗೆ ಸಂಬಂಧಪಟ್ಟಾಗೆ ನಾವು ಇದನ್ನು ಆದರ್ಶ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿರುವ ಎಲ್ಲ ರೀತಿಯ ತೆರಿಗೆ ಆಡಳಿತಾತ್ಮಕ ತಾರತಮ್ಯಗಳನ್ನು ತೆಗೆದುಹಾಕುವಂತಹದ್ದಾಗಿರುತ್ತೆ. ಅಂದರೆ ಅಂತಾರಾಷ್ಟ್ರೀಯಕ್ಕೆ ಸಂಬಂಧಪಟ್ಟಾಗೆ ವ್ಯಾಪಾರದಲ್ಲಿ ಏನಾಗಿರುತ್ತೆ, ಕೆಲವೊಂದು ರಾಷ್ಟ್ರಗಳು ಟ್ಯಾಕ್ಸನ್ನು ಹೆಚ್ಚಳ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ರೆಸಿಪ್ರೋಕಲ್ ಟ್ಯಾಕ್ಸ್ ಅಂತ ಕರಿತೀವಿ. ಇತ್ತೀಚೆಗೆ ಅಮೇರಿಕ ದೇಶ ಭಾರತದ ಮೇಲೆ ನಮ್ಮಲ್ಲಿ 20, 30, 50 ತನಕನೂ ತೊಗೊಂಡು ಹೋಗ್ತಾ ಇದೆ. ಮತ್ತು ಕೂಡ ಹೆಚ್ಚಳ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಅಂಥ ಸಂದರ್ಭವನ್ನು ಕೂಡ ಗಮನಿಸ್ಬಿಟ್ಟು WTO ಏನು ಮಾಡುತ್ತೆ, ಕ್ರಿಯಾಶೀಲವಾಗುತ್ತೆ. ಜೀವನ ವೆಚ್ಚವನ್ನು ಕಡಿಮೆ ಮಾಡುವಂಥದ್ದು ಮತ್ತು ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವಂಥದ್ದು. ಈಗ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಇನ್ಫ್ಲೇಷನ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಬೇರೆ ರಾಷ್ಟ್ರಗಳಿಂದ ಕೆಲವೊಂದು ವಸ್ತುಗಳನ್ನು ತರಿಸ್ಬೇಕಾಗತ್ತೆ. ತುಂಬಾ ಅದರ ಬೆಲೆ ಜಾಸ್ತಿ ಇರುತ್ತೆ. ಆ ಸಂದರ್ಭವನ್ನು ಗಮನ ಇಟ್ಟು, ಅಂದರೆ ಜೀವನ ವೆಚ್ಚವನ್ನು ಕಡಿಮೆ ಮಾಡಿಬಿಟ್ಟು ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವಂಥ ಉದ್ದೇಶ ಕೂಡ ಈ WTO ಇದೆ. ವ್ಯಾಪಾರ ವಾಣಿಜ್ಯಗಳನ್ನು ಬಗೆಹರಿಸಿ ವ್ಯಾಪಾರ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವಂಥದ್ದು. ಅಂದರೆ ಇಲ್ಲೇನಾಗುತ್ತೆ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮಧ್ಯದಲ್ಲಿ ವೈಮನಸ್ಸುಗಳಿದ್ದರೆ ಅಥವಾ ಅಂತಹದ್ದೇನಾದರೆ ವಾಣಿಜ್ಯಕ್ಕೆ ಸಂಬಂಧಪಟ್ಟಾಗ ಏನಾದರೆ ಡಿಸ್ಪ್ಯೂಟ್ಸ್ಗಳಿದ್ದರೆ ಅವುಗಳನ್ನು ವ್ಯಾಪಾರಗಳಿಗೆ ಸಂಬಂಧಪಟ್ಟಾಗೆ ಅವುಗಳನ್ನು ಪರಿಹಾರವನ್ನು ಕೊಡುತ್ತೆ. WTO ವ್ಯಾಪಾರ ಒಪ್ಪಂದಗಳನ್ನು ನಿರ್ವಹಿಸುತ್ತೆ ಮತ್ತು ವ್ಯಾಪಾರ ಮಾತುಕತೆಗಳ ವೇದಿಕೆಯಾಗಿರುತ್ತೆ. ಅಂದರೆ ಇಲ್ಲೇನಾಗುತ್ತೆ, 1-2 ವರ್ಷಕ್ಕೊಮ್ಮೆ ತಮ್ಮ ಸಭೆಗಳನ್ನು ನಡೆಸ್ತಾ ಬರುತ್ತಾರೆ. ಆ ಸಭೆಯಲ್ಲಿ ಏನು ಮಾಡ್ತಾರೆ, ನಾವು ಎಂತಹ ವ್ಯಾಪಾರಗಳನ್ನು ಮಾಡಬೇಕು ಅಂದರೆ ಎಲ್ಲ ರಾಷ್ಟ್ರಗಳು, ಆ ಸದಸ್ಯ ರಾಷ್ಟ್ರಗಳು ಒಗ್ಗಟ್ಟಿನಂದೇ ಇರುವಂಥದ್ದನ್ನು ಇಲ್ಲಿ ಘೋಷಣೆ ಆಗುತ್ತೆ. ವ್ಯಾಪಾರ ವಿವಾದಗಳನ್ನು ನಿಭಾಯಿಸುವಂಥದ್ದು. ಉದಾಹರಣೆಗೆ ಇವತ್ತಿನ ದಿನ ಒಬ್ಬ ವ್ಯಕ್ತಿ ಒಂದು ರಾಷ್ಟ್ರದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ, ಒಂದು ರಾಜ್ಯದಲ್ಲಿ ಅಥವಾ ಒಂದು ತಾಲೂಕು ಅಥವಾ ಒಂದು ಹಳ್ಳಿಯಲ್ಲಿ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ವ್ಯಾಪಾರವನ್ನು ಮಾಡಿಕೊಳ್ತಾ ಸಮಸ್ಯೆಗಳು ಕಂಡು ಬರ್ತಿರುತ್ತೆ. ಹಾಗಾದರೆ ಒಂದು ದೇಶ ಇನ್ನೊಂದು ದೇಶದ ಮಧ್ಯದಲ್ಲಿ ವ್ಯಾಪಾರವನ್ನು ಮಾಡ್ತಾ ಸಮಸ್ಯೆಗಳಾದರೆ ಆ ವಿವಾದಗಳನ್ನು ಯಾರು ಪರಿಹರಿಸ್ತಾರೆ ಅಂತ ಕೇಳಿದ್ರೆ WTO ಜೊತೆಗೆ ಏನು ಮಾಡ್ಬೋದು, ಪರಿಹಾರವನ್ನು ತೆಗೆದುಕೊಳ್ಬೋದು. ರಾಷ್ಟ್ರೀಯ ವ್ಯಾಪಾರ ನೀತಿಗಳ ಮೇಲ್ವಿಚಾರಣೆ ಅಂತ ಕರಿತೀವಿ. ಅಂದರೆ ರಾಷ್ಟ್ರೀಯ ವ್ಯಾಪಾರ ನೀತಿಗಳೇನಿದೆ, ಅಂದರೆ ನಮ್ಮಲ್ಲಿ ಟ್ರೇಡ್ ಪಾಲಿಸಿಗಳೇನಿದೆ ಅವುಗಳ ಮೇಲ್ವಿಚಾರಣೆಯನ್ನು ಕೂಡ ಮಾಡುತ್ತೆ. ಜೊತೆಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ತಾಂತ್ರಿಕ ನೆರವು ಮತ್ತು ತರಬೇತಿಗಳನ್ನು ಕೊಡುತ್ತೆ. WTO ಬರೀ ವ್ಯಾಪಾರ ಮಾತ್ರ ಅಲ್ಲ, ಅವುಗಳ ಉದ್ದೇಶಗಳನ್ನು ಕೂಡ ನೋಡ್ತಾ ಇದ್ದೀವಿ. ಅವುಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ತಾಂತ್ರಿಕ ನೆರವನ್ನು ಮತ್ತು ಏನು ಮಾಡುತ್ತೆ, ತರಬೇತಿಗಳನ್ನು ಕೊಡುತ್ತೆ. ಇತರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಸಹಕಾರವನ್ನು ನಿರೀಕ್ಷೆ ಮಾಡುತ್ತೆ. ಗೊತ್ತಿರಲಿ, ಸಹಕಾರ ಕೂಡ ನಿರೀಕ್ಷೆ ಮಾಡುತ್ತೆ ಈ WTO. ಹಾಗಾದರೆ ಈ WTOಗೆ ಸಂಬಂಧಪಟ್ಟಾಗೆ ಈ WTOವನ್ನು ಏನೆಂದು ಕರೀತಾರೆ ಅಂತ ಈಗಾಗಲೇ ಹೇಳಿರುವಂಥದ್ದು ಗೊತ್ತಿರಲಿ. ವಿದೇಶಿ ವ್ಯಾಪಾರದ ಕಾವಲು ನಾಯಿ ಸಂಸ್ಥೆ, ವಾಚ್ ಡಾಗ್ ಅಂತ ಕರಿತೀವಿ. ಯಾವುದನ್ನು, ಈ WTO ಸಂಸ್ಥೆಯನ್ನು ವಿದೇಶಿ ವ್ಯಾಪಾರದ VVIMP ಗೊತ್ತಿರಲಿ. ಯಾವುದ್ರದ್ದು ಅಂತ ಕೇಳಿದ್ರೆ ವಿದೇಶಿ ವ್ಯಾಪಾರದ ಕಾವಲು ನಾಯಿ ಸಂಸ್ಥೆ ಅಂತ ಕರಿತೀವಿ. ಅಂದರೆ ಈ ವಿದೇಶಿ ವ್ಯಾಪಾರದಲ್ಲಾಗುವಂತಹದ್ದನ್ನು ಕಾವಲನ್ನು ಕಾಯುವಂತಹ ಸಂಸ್ಥೆಯಾಗಿರುತ್ತೆ. ಅದಕ್ಕೆ ಇದನ್ನು ವಿದೇಶಿ ವ್ಯಾಪಾರದ ಕಾವಲು ನಾಯಿ ಸಂಸ್ಥೆ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಯಾವಾಗ WTO ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ, ಗೊತ್ತಿರಲಿ. ಜನವರಿ 1, 1995 ಇಲ್ಲಿ WTO ಸ್ಥಾಪನೆ ಆಗುತ್ತೆ. WTOದ ಈ ಹಿಂದಿನ ಹೆಸರೇನು ಅಂತ ಕೇಳಿದ್ರೆ ಗೊತ್ತಿರಲಿ, ಗ್ಯಾಟ್ ಅಂತ ಕರಿತೀವಿ. ಗ್ಯಾಟ್ ಅಂದರೆ ಏನು ಅಂತ ಕೇಳಿದ್ರೆ ಜನರಲ್ ಅಗ್ರಿಮೆಂಟ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್ ಅಂತ ಕರಿತೀವಿ. WTOದ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. WTOದ ಕೇಂದ್ರ ಕಚೇರಿ ಗೊತ್ತಿರಲಿ, ಇದರ ಕೇಂದ್ರ ಕಚೇರಿ ಜಿನಿವಾದಲ್ಲಿ ಕಂಡು ಬರುತ್ತೆ. ಜಿನಿವಾ ಅಂತ ಕರಿತೀವಿ. ಏನು ಜಿನಿವಾ ಅಂತ, ಈ ಜಿನಿವಾ ಎಲ್ಲಿ ಕಂಡು ಬರುತ್ತೆ ಅಂತ ಒಂದು ಎಕ್ಸಾಮ್ನಲ್ಲಿ ಕ್ವಶನ್ ಮಾಡಿದ್ದಾರೆ. ಗೊತ್ತಿರಲಿ, ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಕಂಡು ಬರುತ್ತೆ. ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಕಂಡು ಬರುತ್ತೆ. ಹಾಗಾದರೆ ಈ WTOದ ಸದಸ್ಯರು ಎಷ್ಟು ಅಂತ ಕೇಳ್ತಾರೆ. ಗೊತ್ತಿರಲಿ, WTO ಪ್ರಾರಂಭ ಆಗುತ್ತಲ್ವಾ 1995 ಪ್ರಾರಂಭ ಆಗುತ್ತೆ. ಗ್ಯಾಟ್ ಪ್ರಾರಂಭ ಆಗಿದ್ದು 1948. ಆಗಿದ್ದಿದ್ದು ಎಷ್ಟು ಕೇಳಿದ್ರೆ 23 ದೇಶಗಳಿತ್ತು. ಯಾವಾಗ WTO ಸ್ಥಾಪನೆ ಆಗುತ್ತೆ ಆ ಸಂದರ್ಭ 1995 77 ಸದಸ್ಯ ದೇಶಗಳೊಂದಿಗೆ ಸ್ಥಾಪನೆ ಆಗುತ್ತೆ. ಪ್ರೆಸೆಂಟ್ ಎಷ್ಟು ರಾಷ್ಟ್ರಗಳಿದೆ ಅಂತ ಕೇಳಿದರೆ ಗೊತ್ತಿರಲಿ, 166 ರಾಷ್ಟ್ರಗಳಿದೆ. 166 ಇದೆ. ಯಾಕೆ 164+2 ಅಂತ ಬರೆದಿದ್ದೀನಿ ಅಂತ ಕೇಳಿದರೆ, ಈಗಾಗಲೇ 2016 ಏನಾಗಿತ್ತು, 2016 164ನೇ ರಾಷ್ಟ್ರವಾಗ್ಬಿಟ್ಟು 164ನೇ ರಾಷ್ಟ್ರವಾಗ್ಬಿಟ್ಟು ಯಾವ ದೇಶ ಸೇರ್ಪಡೆಗೊಂಡಿತ್ತು ಅಂತ ಕೇಳಿದ್ರೆ ಅಫ್ಘಾನಿಸ್ತಾನ ಸೇರ್ಪಡೆಗೊಂಡಿತ್ತು.
ಅದಾದ ನಂತರ ಇತ್ತೀಚೆಗೆ ಏನಾಗುತ್ತೆ, 2 ರಾಷ್ಟ್ರಗಳು ಸೇರ್ಪಡೆಗೊಳ್ಳುತ್ತೆ, ಅದಕ್ಕೋಸ್ಕರ +2 ಅಂತ ಹಾಕಿದ್ದೀನಿ. ಎಕ್ಸಾಮ್ನಲ್ಲಿ ಹಿಂದೆ ಪ್ರಶ್ನೆ ಕೇಳಿದ್ದೇನು ಅಂದರೆ, WTOಗೆ ಚೀನಾ ಎಷ್ಟನೇ ದೇಶವಾಗಿ ಸೇರ್ಪಡೆಗೊಳ್ತು, ಅಥವಾ ರಷ್ಯಾ ಎಷ್ಟನೇ ದೇಶವಾಗಿ ಸೇರ್ಪಡೆಗೊಳ್ತು, ಭಾರತ WTOಗೆ ಯಾವಾಗ ಸೇರ್ಪಡೆಗೊಳ್ತು, ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಗೊತ್ತಿರಲಿ, ಪ್ರೆಸೆಂಟ್ ಇದು ಕರೆಂಟ್ ಅಫೇರ್ಸ್ ಬೇಸ್ ಆಗಿರುತ್ತೆ. ಯಾವಾಗ ಈ ವಿಡಿಯೋನ ನೋಡ್ತಾ ಇದ್ದೀವೋ ಪ್ರತಿ ಬಾರಿ ಅವುಗಳನ್ನು ಚೆಕ್ ಮಾಡಬೇಕು, WTOದ ಪ್ರೆಸೆಂಟ್ ಎಷ್ಟು ರಾಷ್ಟ್ರಗಳಿದೆ ಅಂತ ಹೇಳ್ಬಿಟ್ಟು. ಬಟ್ ಗೂಗಲಲ್ಲ, ವೆಬ್ಸೈಟಿಗೆ ಹೋಗಿ WTO ವೆಬ್ಸೈಟನ್ನು ಚೆಕ್ ಮಾಡಿ ಆ ಕ್ಲಿಯರಿಟಿ ಸಿಗುತ್ತೆ. WTOದ ನಾನು ಪ್ರೆಸೆಂಟಾಗಿ ಮಾತಾಡೋದಾದರೆ ಟೋಟಲ್ 164+2 2 ರಾಷ್ಟ್ರಗಳು, ಅಂದರೆ 166 ಸದಸ್ಯ ರಾಷ್ಟ್ರಗಳನ್ನು ಈ WTOದಲ್ಲಿ ಕಂಡುಬರುತ್ತೆ. 164ನೇ ರಾಷ್ಟ್ರವಾಗಿಬಿಟ್ಟು ಸೇರ್ಪಡೆಗೊಂಡಿರುವಂಥದ್ದು ಯಾವುದು ಅಂತ ಕೇಳಿದರೆ ಅಫ್ಘಾನಿಸ್ತಾನ 2016ರಲ್ಲಿ ಈ ರಾಷ್ಟ್ರ ಸೇರ್ಪಡೆಗೊಳ್ಳುತ್ತೆ. ಹಾಗೆ WTOಗೆ ನಾನು ಈಗಾಗಲೇ ಹೇಳಿದಾಗೆ 164+2 ಅಂತ ಕರೆದೆ, 164+2. ಹಾಗಾದರೆ 164ನೇ ರಾಷ್ಟ್ರ ಗೊತ್ತಾಯಿತು. ಇನ್ನು 2 ರಾಷ್ಟ್ರಗಳು ಯಾವುದು ಅಂತ ಕೇಳಿದ್ರೆ 2024ರಲ್ಲಿ, ಈ ಹಿಂದೆ ಏನಾಗಿರುತ್ತೆ, 2024ರಲ್ಲಿ ಕೋಮರಸ್ ಮತ್ತು ಟಿಮೋರ್ ಲೆಸ್ಟೆ ಅಂತ ಕರಿತೀವಿ. ಕೋಮರಸ್ ಮತ್ತು ಟಿಮೋರ್ ಲೆಸ್ಟೆ, VVAMP ಹೆಸರನ್ನು ಹಾಗೆ ನೆನ್ಪಿಟ್ಕೊಳ್ಳಿ. ಕೋಮರಸ್ ಮತ್ತು ಟಿಮೋರ್ ಲೆಸ್ಟೆ ಏನಿದೆ, ಈ ರಾಷ್ಟ್ರಗಳು WTOದಲ್ಲಿ 166ನೆಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿರುತ್ತೆ. 166ನೆಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿರುತ್ತೆ ಕೋಮರಸ್ ಮತ್ತು ಟಿಮೋರ್ ಲೆಸ್ಟೆ ಅಂತ ಕರಿತೀವಿ. ಟೋಟಲ್ WTOದಲ್ಲಿ ಪ್ರಸ್ತುತ 166 ರಾಷ್ಟ್ರ ಇದೆ. ಕೋಮರಸ್ ಮತ್ತು ಟಿಮೋರ್ ಲೆಸ್ಟೆ ಸೇರ್ಪಡೆಗೊಂಡಿರುತ್ತೆ. ಹಾಗೆ ಈ WTOಗೆ ಸಂಬಂಧಪಟ್ಟ ಹಾಗೆ WTOದ ಸಂಸ್ಥಾಪಕ ಒಪ್ಪಂದ ಅಂತ ಯಾವುದನ್ನು ಕರಿತೀವಿ ನೋಡಿ. ಈ WTOವನ್ನು ಸ್ಥಾಪನೆ ಆಗಬೇಕು ಅಂತ, ಆ WTO ಸ್ಥಾಪನೆ ಆಗೋದಕ್ಕೆ ಬಹಳಷ್ಟು ಸಭೆಗಳು ನಡೆದಿದೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಯಾವುದು ಅಂತ ಕೇಳಿದ್ರೆ ಮೊರಾಕೆಶ್ ಅಗ್ರಿಮೆಂಟ್ ಅಂತ ಕರಿತೀವಿ. ಇದು ಏಪ್ರಿಲ್ 15, 1994 WTOವನ್ನು ಸ್ಥಾಪಿಸುವಂಥ ಒಪ್ಪಂದವಾಗಿರುತ್ತೆ. ಮೊರಾಕೋ ದೇಶದಲ್ಲಿ ಕಂಡುಬರುತ್ತೆ. ಮೊರಾಕೆಶ್ ಅಗ್ರಿಮೆಂಟ್ ಅಂತ ಕರಿತೀವಿ. ಅಂದರೆ ಕೆಲವೊಂದು ಹೆಸರುಗಳನ್ನು ಹಾಗೆ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಬ್ರಿಟನ್ ವುಡ್ ಏನೋ ಅಗ್ರಿಮೆಂಟ್ ಅಂತ ಏನು ಕರಿತೀವಿ, ಆ ದೇಶದಲ್ಲಿ ಕಂಡುಬರುತ್ತೆ. ಹಾಗೆ ಮೊರಾಕೆಶ್ ಅಗ್ರಿಮೆಂಟ್ ಏನಿದೆ WTOಗೆ ಸಂಬಂಧಪಡುತ್ತೆ. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ನಲ್ಲಿ ಹೀಗೆ ಕೇಳಿದ್ದಾರೆ. ಡೆಂಕಲ್ ಪ್ರಸ್ತಾವನೆ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದರೆ ಅದು WTOಗೆ ಸಂಬಂಧಪಡುತ್ತೆ. ಮೊರಾಕೆಶ್ ಅಗ್ರಿಮೆಂಟ್ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದರೆ ಅದು ಕೂಡ ಮೊರಾಕೆಶ್ ಅಗ್ರಿಮೆಂಟ್ ಕೂಡ ಯಾವುದಕ್ಕೆ ಸಂಬಂಧಪಡುತ್ತೆ, WTOಗೆ ಸಂಬಂಧಪಡುತ್ತೆ. ಹಾಗಾದರೆ ಭಾರತ WTOಗೆ ಯಾವಾಗ ಸೇರ್ಪಡೆಗೊಳ್ತು ಅಂತ ಕೇಳಿದರೆ ಗೊತ್ತಿರಲಿ, ಭಾರತ WTOದ ಸಂಸ್ಥಾಪಕ ಸದಸ್ಯ ರಾಷ್ಟ್ರ ಅಂತ ಕರಿತೀವಿ. ಸಂಸ್ಥಾಪಕ ಅಂದರೆ ಗೊತ್ತಿರಲಿ, ಫೌಂಡಿಂಗ್ ಮೆಂಬರ್ ಅಂತ ಕರಿತೀವಿ. ಫೌಂಡಿಂಗ್ ಮೆಂಬರ್ ಅಂದರೆ ಏನು ಅಂತ ಕೇಳಿದ್ರೆ, ಯಾವಾಗ WTO ಸ್ಥಾಪನೆ ಆಗುತ್ತೋ ಆ ಸಂದರ್ಭದಲ್ಲಿ ಕಂಡು ಬರುವಂತಹ ರಾಷ್ಟ್ರ, ಫೌಂಡ್ ಆಗ್ತಾ ಇರುವಂತಹ, ಅಂದರೆ ಸ್ಥಾಪನೆ ಆಗ್ತಿರುವ ಆ ಸಂದರ್ಭದಲ್ಲಿದ್ದಂತಹ ರಾಷ್ಟ್ರ. ಅಂದರೆ WTO ಸ್ಥಾಪನೆ ಆಗಿದ್ದು 1995, ಭಾರತ WTOಗೆ ಸೇರ್ಪಡೆಗೊಂಡಿದ್ದು ಕೂಡ ಅದರರ್ಥ 1995 ಅಂತಲೇ. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, ಮತ್ತೆ ಕೂಡ ಕೇಳ್ತಾರೆ. WTOಗೆ ಭಾರತ ಯಾವ ವರ್ಷ ಸೇರ್ಪಡೆಗೊಳ್ತು ಅಂದರೆ 1995. ಇದು ಸಂಸ್ಥಾಪಕ ಸದಸ್ಯ ರಾಷ್ಟ್ರ ಹೌದು ಅಲ್ವೋ ಅಂತ ಕೇಳಿದ್ರೆ ಇದು ಕೂಡ ಹೌದಾಗಿರುತ್ತೆ. ಹಾಗಾದರೆ WTOದ ಮೊಟ್ಟ ಮೊದಲ ಸಮ್ಮೇಳನ ನಡೆಯುತ್ತೆ ಎಲ್ಲಿ ಕೇಳಿದ್ರೆ ಸಿಂಗಾಪುರ ರಾಷ್ಟ್ರದಲ್ಲಿ 1996ರಲ್ಲಿ. 95ರಲ್ಲಿ ಏನಾಗುತ್ತೆ, WTO ಸ್ಥಾಪನೆ ಆಗುತ್ತೆ. 96ರಲ್ಲಿ ಮೊಟ್ಟ ಮೊದಲ ಸಭೆ ಎಲ್ಲಿ ನಡೀತು ಕೇಳಿದ್ರೆ ಸಿಂಗಾಪುರ ರಾಷ್ಟ್ರದಲ್ಲಿ ನಡೆಯುತ್ತೆ. ಗೊತ್ತಿರಲಿ, ಸಿಂಗಾಪುರ ದೇಶದಲ್ಲಿ ಮೊಟ್ಟ ಮೊದಲ ಸಭೆ ನಡೆಯುತ್ತೆ. ಹಾಗಾದರೆ ಇತ್ತೀಚೆಗೆ ನಡೆದಂತಹ ಸಭೆ ಯಾವುದು ಕೇಳಿದ್ರೆ WTOದ 13ನೇ ಏನೋ MC13 ಅಂತ ಕರೀತಾರೆ. ಗೊತ್ತಿರಲಿ, MC13 ಅಂತ ಕರಿತೀವಿ. ಏನಿದು MC13 ಅಂದರೆ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಅಂತ ಕರಿತೀವಿ. ಅಂದರೆ ಈ WTOದ ಮಂತ್ರಿಗಳ ಸಮ್ಮೇಳನ ಅಂತ ಕರಿತೀವಿ. 13ನೇ ಸಮ್ಮೇಳನ ನಡೀತು. ಯಾವಾಗ ಅಂತ ಕೇಳಿದ್ರೆ 2024, ಹಿಂದೆ 2024ರಲ್ಲಿ ನಡೆಯಿತು. ಎಲ್ಲಿ ನಡೀತು ಅಂತ ಕೇಳಿದ್ರೆ ಅಬುಧಾಬಿಯಲ್ಲಿ ನಡೀತು. ಅಬುಧಾಬಿಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಅಬುಧಾಬಿ ಅಥವಾ ದುಬೈ ಅಂತ ಏನು ಕರಿತೀವಿ ಆ ಭಾಗ, ಅಲ್ಲಿ ಏನಾಗುತ್ತೆ MC13 ಅಂದರೆ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಅಂತ ಕರಿತೀವಿ. 13ನೇ ಸಭೆ ನಡೆಯುತ್ತೆ. ಈ ಸಮ್ಮೇಳನದಲ್ಲಿ ಕೋಮರಸ್ ಮತ್ತು ಟಿಮೋರ್ ಲೆಸ್ಟೆಗೆ ಏನು ಮಾಡ್ತೀವಿ, ಈಗಾಗಲೇ ಸದಸ್ಯತ್ವವನ್ನು ಸಿಕ್ಕಿರುವಂಥದ್ದನ್ನು ಗಮನಿಸ್ಬೋದು. ಕೋಮರಸ್ ಮತ್ತು ಟಿಮೋರ್ ಲೆಸ್ಟೆ. MC13ನ ಸಭೆಯ ವಿಶೇಷತೆ ಏನು ಅಂತ ಕೇಳಿದ್ರೆ, ಆ ಸಭೆಯ ಒಂದು ವಿಶೇಷತೆ ಏನು ಅಂತ ಕೇಳಿದ್ರೆ, ಕೋಮರಸ್ ಮತ್ತು ಟಿಮೋರ್ ಲೆಸ್ಟೆ WTOದ 166ನೇ ಸದಸ್ಯ ರಾಷ್ಟ್ರವಾಗಿ ಏನಾಗುತ್ತೆ, ಅಗ್ರಿಯನ್ನು ಮಾಡುತ್ತೆ. ಅಂದರೆ ಆ ಮಂತ್ರಿಗಳು ಏನು ಸಭೆಯಲ್ಲಿ ಔಪಚಾರಿಕವಾಗಿ ಅಂದರೆ ಏನು ಮಾಡ್ತಾರೆ, ಅಫಿಷಿಯಲ್ ಆಗಿಬಿಟ್ಟು ಒಪ್ಪಿಗೆಯನ್ನು ಕೊಟ್ಟಿರೋದನ್ನು ಗಮನಿಸ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವೆಬ್ಸೈಟನ್ನು ಗಮನಿಸಿದರೆ
ನೋಡಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದೆ ವೆಬ್ಸೈಟ್ನಲ್ಲಿ. ಅದಕ್ಕೆ ಸಂಬಂಧಪಟ್ಟಾಗೆ MC13ನಲ್ಲಿ ಕೋಮರಸ್ ಮತ್ತು ಟಿಮೋರ್ ಲೆಸ್ಟೆಯ WTO ಸದಸ್ಯತ್ವವನ್ನು ಮಂತ್ರಿಯನ್ನು ಅನುಮೋದಿಸಿರುತ್ತಾರೆ. ಹಾಗೆ ಇಲ್ಲಿ ಕೆಲವೊಂದು ಅಂಶಗಳನ್ನು ನೋಡಿ, ಯಾಕೆ ಇವುಗಳನ್ನ ಕರೆಂಟ್ ಅಫೇರ್ಸನ್ನು ಕೊಟ್ಟಿರ್ತೀವಿ ಅಂದರೆ, ನೀವೇನು ಪ್ರತಿ ಬಾರಿ ಓದ್ಕೊಳ್ತೀರಾ ಆ ಕ್ಷಣಕ್ಕೆ ಆ ಬುಕ್ನ ಜೊತೆಗೆ ಅಥವಾ ಆ ಕಾನ್ಸೆಪ್ಟ್ನ ಜೊತೆಗೆ ಕರೆಂಟ್ ಅಫೇರ್ಸನ್ನು ತೆಗೆದುಕೊಳ್ಬೇಕು, ಮಾಹಿತಿ ಕಡಿಮೆ ಆಗ್ಬೋದು. ಆ ಕಾರಣದಿಂದ ಗೊತ್ತಿರಲಿ, ಇಲ್ಲಿ WTO ನಿಯಮಗಳಿಗೆ ಅನುಸಾರವಾಗಿ ಕೋಮರಸ್ ಮತ್ತು ಟಿಮೋರ್ ಲೆಸ್ಟೆ ಅವರು ಪ್ರೋಟೋಕಾಲ್ನ ಅಂಗೀಕಾರದ ತಮ್ಮ ಸಾಧನೆಗಳನ್ನು ಠೇವಣಿ ಮಾಡಿದ ನಂತರ 30 ದಿನಗಳ ನಂತರ WTO ಸದಸ್ಯರಾಗ್ತಾರೆ. WTO ಸದಸ್ಯರ ಸಂಖ್ಯೆಯನ್ನು 166 ಅಂತ ಹೇಳ್ಬಿಟ್ಟು ಈಗಾಗಲೇ ಘೋಷಣೆಯನ್ನು ಮಾಡಿರ್ತಾರೆ. 22 ದೇಶಗಳು, ವೆರಿ ಇಂಪಾರ್ಟೆಂಟ್, 22 ದೇಶಗಳು ಈ ಅವರ ಹೆಜ್ಜೆಯನ್ನು ಫಾಲೋ ಮಾಡ್ತಿದೆ. ಅಂದರೆ ಅವರ ಸ್ಟೆಪ್ಪನ್ನು ಈಗಾಗಲೇ ಅದನ್ನು ಫಾಲೋ ಆಗ್ತಿದೆ. 22 ರಾಷ್ಟ್ರಗಳು ಮತ್ತೆ ಕೂಡ ಸೇರ್ಪಡೆಗೊಳ್ಳುತ್ತೆ ಅನ್ನೋ ವಿಷಯ ಇಲ್ಲಿ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ನೋಡಿ, ನಮ್ಮಲ್ಲಿ ವಿಶ್ವಸಂಸ್ಥೆಯಲ್ಲಿ ಇರುವಂತಹ ರಾಷ್ಟ್ರಗಳ ಸಂಖ್ಯೆ ಗೊತ್ತಿರಲಿ 193 ಏನು ರಾಷ್ಟ್ರಗಳಿದೆ. ಆ ಏನು ರಾಷ್ಟ್ರಗಳಲ್ಲಿ 190+ ಏನು ರಾಷ್ಟ್ರಗಳಿದೆ. ಆದರೆ ಇಲ್ಲಿರುವಂಥದ್ದು ಎಷ್ಟು ಕೇಳಿದ್ರೆ ಈಗಾಗಲೇ ನೋಡಿರುವಂಥದ್ದು 166 166 ರಾಷ್ಟ್ರಗಳಿದೆ. ಇನ್ನು ಹಲವಾರು ರಾಷ್ಟ್ರಗಳು ಇದಕ್ಕೆ ಸೇರ್ಪಡೆಗೊಳ್ಳಬೇಕು ಅನ್ನೋ ಉದ್ದೇಶ ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ. ಇನ್ನು ಭಾಳಷ್ಟು ರಾಷ್ಟ್ರಗಳು ಮುಂದೆ ಕೂಡ ಸೇರ್ಪಡುತ್ತೆ ಆಗಿಬಿಟ್ಟು ಗೊತ್ತಿರಲಿ. ಹಾಗೆ WTOಗೆ ಸಂಬಂಧಪಟ್ಟಾಗೆ GK ಪಾಯಿಂಟನ್ನು ನೋಡೋದಾದರೆ ಎನ್ಗೋಜಿ ಒಕ್ಯಾಂಜೋ ಐವೆಲಾ ಅಂತ ಕರಿತೀವಿ. ಈ ಹಿಂದೆ ನಡೆದಂತಹ ಸೆಂಟ್ರಲ್ನಲ್ಲಿ ನಡೆದಂತಹ ಎಕ್ಸಾಮ್ಗಳಲ್ಲಿ ಎನ್ಗೋಜಿ ಒಕ್ಯಾಂಜೋ ಐವೆಲಾ ಇವರ ದೇಶ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕಾಣಿಸ್ತಿದ್ದಾರಲ್ವ, ಇವರೇ ಎನ್ಗೋಜಿ ಒಕ್ಯಾಂಜೋ ಐವೆಲಾ. ಬಹಳ ವಿಶೇಷತೆ ಇರುವಂತಹ ವ್ಯಕ್ತಿ ಕೂಡ ಹೌದು. ಎನ್ಗೋಜಿ ಒಕ್ಯಾಂಜೋ ಐವೆಲಾ ಇವರ ದೇಶ ನೈಜೀರಿಯಾ ದೇಶ ಆಗಿರುತ್ತೆ. ಇವರ ದೇಶ ಯಾವುದು ಅಂತ ಕೇಳಿದ್ರೆ ಗೊತ್ತಿರಲಿ, ನೈಜೀರಿಯಾ ಇವರ ದೇಶ ಆಗಿರುತ್ತೆ. ಇವರು WTOದ 7ನೇ ಗೊತ್ತಿರಲಿ, WTOದ 7ನೇ ಮಹಾನಿರ್ದೇಶಕರನ್ನಾಗಿ ಗೊತ್ತಿರಲಿ, 7ನೇ ಮಹಾನಿರ್ದೇಶಕರು ಅಂತ ಕರಿತೀವಿ, ಡೈರೆಕ್ಟರ್ ಆಫ್ ಜನರಲ್ ಅಂತ ಕರಿತೀವಿ. ಇವರನ್ನ ನೇಮಕವಾಗಿರ್ತಾರೆ. ಇವರು WTOದ ಮಹಾನಿರ್ದೇಶಕರಾಗಿ ಆಯ್ಕೆಯಾದ ಆಫ್ರಿಕಾ ಮೂಲದ ಮೊದಲ ಮಹಿಳೆ. ಗೊತ್ತಿರಲಿ ಏನಂತ ಹೇಳುತ್ತೆ, WTOದಲ್ಲಿ 1995 ಸ್ಥಾಪನೆ ಆದಂಥ ಈ WTOದಲ್ಲಿ ಇಲ್ಲಿಯವರೆಗೂ 7 ಜನ ಆಯ್ಕೆಯಾಗಿರ್ತಾರೆ. ಆ 7 ಜನರಲ್ಲಿ ಇಲ್ಲಿಯವರೆಗೂ ಇವರು 7ನೇವರಾಗಿರ್ತಾರೆ. ಅಂದರೆ ಈ ಹಿಂದೆ ನಡೆದಂಥ 6 ಜನರಲ್ಲಿ, ಅಂದರೆ 1995ರಿಂದ ಇಲ್ಲಿಯವರೆಗೂ ಯಾವೊಬ್ಬ ವ್ಯಕ್ತಿ ಕೂಡ ಮಹಿಳಾ ಅಧ್ಯಕ್ಷರಾದಂಥ ಇತಿಹಾಸ WTOಗೆ ಇರಲಿಲ್ಲ. ಆದರೆ ಇತ್ತೀಚೆಗೆ 7ನೇ ಮಹಾನಿರ್ದೇಶಕರಾಗಿಬಿಟ್ಟು ಏನು ಮಾಡ್ತಾರೆ, ಒಬ್ಬರು ಆಯ್ಕೆ ಆಗ್ತಾರೆ. ಅದು ಏನು ಅಂತ ಕೇಳಿದ್ರೆ WTO ಏನು ಹೇಳುತ್ತೆ ಅಂತ ಕೇಳಿದ್ರೆ, ಎನ್ಗೋಜಿ ಒಕ್ಯಾಂಜೋ ಐವೆಲಾ ಇವರು ಡೈರೆಕ್ಟರ್ ಜನರಲ್ ಆಫ್ ದ WTO 7ನೇದು ಗೊತ್ತಿದೆ, 7th ಅಂತ ಕರಿತೀವಿ. ಹಾಗೆ ಇವರು ತೆಗೆದುಕೊಂಡಂತಹ ಬಿಕಮಿಂಗ್ ದ ಫಸ್ಟ್ ವುಮೆನ್ ಆ್ಯಂಡ್ ದ ಫಸ್ಟ್ ಆಫ್ರಿಕನ್ ಅಂತ ಕೂಡ ಕರಿತೀವಿ. ಅಂದರೆ ಈ ಹುದ್ದೆಯನ್ನು ಅಲಂಕರಿಸಿದಂತಹ ಮೊಟ್ಟ ಮೊದಲ ಮಹಿಳೆ ಹಾಗೂ ಆಫ್ರಿಕಾ ಮೂಲದ ಮಹಿಳೆ ಕೂಡ ಇವರು ಮೊದಲೇ ವ್ಯಕ್ತಿ ಆಗಿರ್ತಾರೆ. ಹಾಗೆ ಈ WTOಗೆ ಚೀನಾ ದೇಶ ಯಾವಾಗ ಸೇರ್ಪಡೆಗೊಳ್ಳುತ್ತೆ ಅಂತ ಕೇಳಿದ್ರೆ 2001ರಲ್ಲಿ ಚೀನಾ ದೇಶ WTOಗೆ ಸೇರ್ಪಡೆಗೊಳ್ಳುತ್ತೆ. 95ರಲ್ಲಿ ಸ್ಥಾಪನೆ ಆದಂಥ ಸಂಸ್ಥೆಗೆ 2001ರಲ್ಲಿ ಸೇರ್ಪಡೆಗೊಳ್ಳುತ್ತೆ. ಎಷ್ಟನೇ ದೇಶವಾಗಿ ಸೇರ್ಪಡೆಗೊಳ್ಳುತ್ತೆ ಅಂತ ಕೇಳಿದ್ರೆ 143ನೇ ದೇಶವಾಗಿ WTOಗೆ ಸೇರ್ಪಡೆಗೊಳ್ಳುತ್ತೆ. ಹಾಗೆ ರಷ್ಯಾ ದೇಶ ಏನಿದೆ 2012ರಲ್ಲಿ ಅಂದರೆ 156ನೇ ದೇಶವಾಗಿ ಸೇರ್ಪಡೆಗೊಳ್ಳುತ್ತೆ. ನಿಮಗೆ ಭಾಳ ಈಸಿ ನೆನಪಿರೋದಕ್ಕೆ ಗೊತ್ತಿರಲಿ, ಚೀನಾ ದೇಶ 143 ಆಗಿಬಿಟ್ಟು WTOಗೆ ಸೇರ್ಪಡೆಗೊಳ್ಳುತ್ತೆ. ರಷ್ಯಾ 156ನೇ ದೇಶವಾಗಿ ಸೇರ್ಪಡೆಗೊಳ್ಳುತ್ತೆ. ಅಫ್ಘಾನಿಸ್ತಾನ ಏನಿದೆ ಇದು 164ನೇ ಸದಸ್ಯ ರಾಷ್ಟ್ರವಾಗಿ 2016ರಲ್ಲಿ ಸೇರ್ಪಡೆಗೊಳ್ಳುತ್ತೆ. ಅದಾದ ನಂತರ ಕೋಮರಸ್ ಮತ್ತು ಟಿಮೋರ್ ಲೆಸ್ಟೆ 2024ರಲ್ಲಿ ಸೇರ್ಪಡೆಗೊಳ್ಳುತ್ತೆ. ಟೋಟಲ್ ಆಗಿಬಿಟ್ಟು 166 ರಾಷ್ಟ್ರಗಳಿದೆ. ಈಗ ಈ WTO ಸ್ಥಾಪನೆ ಆಗೋ ಸಂದರ್ಭದಲ್ಲಿ ಉರುಗ್ವೇನಲ್ಲಿ 8 ಸುತ್ತಿನ ಮಾತುಕತೆ ನಡೆಯುತ್ತೆ. ಉರುಗ್ವೇನಲ್ಲಿ ಗೊತ್ತಿರಲಿ 8 ಸುತ್ತಿನ ಮಾತುಕತೆ ಅಂದರೆ 8 ಬಾರಿ ಸಭೆಯನ್ನು ಸೇರ್ತಾರೆ. ಉರುಗ್ವೇನಲ್ಲಿ 8 ಬಾರಿ ಸಭೆ ಸೇರ್ತಾರೆ. ನಾವು ಏನನ್ನು ಅಪ್ಡೇಟ್ ಮಾಡಬೇಕು, ಗ್ಯಾಟ್ನಿಂದ ನಾವು WTO ತರಬೇಕಂದ್ರೆ ಕೆಲವೊಂದು ಯಾವ ರೀತಿ ಅಪ್ಡೇಟ್ಸ್ಗಳು ಬೇಕು ಅಂತ ಕೇಳಿದಾಗ 1986ರಿಂದ 1994ರವರೆಗೆ ಬಹುಪಕ್ಷೀಯ ಒಪ್ಪಂದಗಳು ನಡೆಯುತ್ತೆ. ಗೊತ್ತಿರಲಿ ಇಲ್ಲಿ ಮಲ್ಟಿಲೇಟರಲ್ ಅಗ್ರಿಮೆಂಟ್ಗಳು ನಡೆಯುತ್ತೆ. ಆ ಅಗ್ರಿಮೆಂಟ್ಗಳು ಬಹಳ ಇಂಪಾರ್ಟೆಂಟ್ ಇದೆ ನಮ್ಮ ಎಕ್ಸಾಮ್ಗಳಲ್ಲಿ.
ಇವುಗಳ ಮೇಲೆ ಪ್ರಶ್ನೆಗಳು ಜಾಸ್ತಿಯಾಗಿ ಕೇಳ್ತೇನೆ. ಫಾರ್ ಎಕ್ಸಾಂಪಲ್, ನಮ ಅಂದರೆ ಏನು ಅಂತೆಲ್ಲ ಕೇಳಿದ್ದಾರೆ, ಟ್ರಿಪ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ, ಅಥವಾ ಮೋಸ್ಟ್ ಫೇವರ್ಡ್ ನೇಷನ್ ಅನ್ನು ಕೊಡುವಂಥವ್ರು ಯಾರು ಅಂತ ಕೇಳಿದ್ದಾರೆ, SPS ಸ್ಯಾನಿಟರಿ ಆ್ಯಂಡ್ ಫೈಟೋಸ್ಯಾನಿಟರಿ ಮೆಜರ್ಸ್ ಯಾವುದು ಅಂತೆಲ್ಲ ಕೇಳಿದ್ದಾರೆ. ಆಗ್ಬಿಟ್ಟು ಗೊತ್ತಿರಲಿ, ಇಲ್ಲಿ ಅಗ್ರಿಮೆಂಟ್ಸ್ಗಳು ನಡೆಯುತ್ತೆ. ಆ ಅಗ್ರಿಮೆಂಟನ್ನು ನೋಡೋದಾದ್ರೆ ಕೃಷಿಯ ಬಗ್ಗೆ ಒಪ್ಪಂದ ಅಂತ ಕರಿತೀವಿ. ಕೃಷಿಯ ಬಗ್ಗೆ ಒಪ್ಪಂದ. ಫಾರ್ ಎಕ್ಸಾಂಪಲ್, ಈ ಕೃಷಿಯ ಬಗ್ಗೆ ಒಪ್ಪಂದ ಅಂದರೆ ಏನು ಅಂತ ಕೇಳಿದ್ರೆ, ಕೆಲವೊಂದು ರಾಷ್ಟ್ರ ಏನು ಮಾಡುತ್ತೆ, ಸಬ್ಸಿಡಿಗಳನ್ನು ಜಾಸ್ತಿ ಕೊಡುತ್ತೆ. ಆ ಸಬ್ಸಿಡಿಗಳು ಜಾಸ್ತಿ ಕೊಟ್ಟಾಗ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆ ಪ್ರೊಡಕ್ಷನ್ ಜಾಸ್ತಿ ಆದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಂಬಂಧಪಟ್ಟಾಗೆ ಅವುಗಳು ಹೆಚ್ಚು ಕಡಿಮೆ ವ್ಯತ್ಯಾಸಗಳು ಕೂಡ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಅಂಬರ್ ಬಾಕ್ಸ್ ಅನ್ನೋದನ್ನು, ಸಬ್ಸಿಡಿಗಳನ್ನು ಬಾಕ್ಸ್ ಅಂತ ಕೂಡ ಗುರುತಿಸ್ತೀವಿ. WTO ಪ್ರಕಾರ ಅಂಬರ್ ಬಾಕ್ಸ್ ಅಂತ ಕರಿತೀವಿ, ಅಥವಾ ಗ್ರೀನ್ ಬಾಕ್ಸ್ ಅಂತ ಕೂಡ ಕರಿತೀವಿ. ಇವುಗಳು ಬ್ಲೂ ಬಾಕ್ಸ್ ಅಂತ ಕರಿತೀವಿ. ಇವುಗಳನ್ನು ಏನು ಮಾಡುತ್ತೆ, ಈ WTOದಲ್ಲಿ ಬಾಕ್ಸ್ ಅನ್ನೋದನ್ನು ಸಬ್ಸಿಡಿ ಅರ್ಥದಲ್ಲಿ ಕೊಡುತ್ತೆ. ಸಬ್ಸಿಡಿಗಳನ್ನು ಕೊಡೋದ್ರ ಮೂಲಕ ಏನು ಮಾಡುತ್ತೆ, ಹೆಚ್ಚು ಮಾಡಬೇಕು, ಕೆಲವೊಂದಕ್ಕೆ ರಿಸ್ಟ್ರಿಕ್ಷನ್ಸ್ ಅನ್ನು ಮಾಡುತ್ತೆ, ಕೆಲವೊಂದಕ್ಕೆ ಫ್ರೀ ಬಿಡುತ್ತೆ. ಆ ಸಂದರ್ಭವನ್ನು ನಾವಿಲ್ಲಿ ಕೃಷಿಯ ಬಗ್ಗೆ ಅಗ್ರಿಮೆಂಟನ್ನು ಮಾಡ್ತೀವಿ. ಯಾಕೆ ಇವುಗಳು ಮುಖ್ಯ ಅಂತ ಕೇಳಿದ್ರೆ, ನೋಡಿ, ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ದೇಶ ಏನು ಮಾಡುತ್ತೆ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಏನು ಮಾಡ್ತೀವಿ, ಅಗ್ರಿಕಲ್ಚರ್ ಸಂಬಂಧಪಟ್ಟಾಗ ಕೆಲವೊಂದು ಎಕ್ಸ್ಪೋರ್ಟನ್ನು ಮಾಡ್ತೀವಿ. ವಿಶೇಷವಾಗಿಬಿಟ್ಟು ಬಾಸ್ಮತಿ ರೈಸನ್ನು ಚೀನಾ ದೇಶಕ್ಕೆ ಕೂಡ ಕಳಿಸ್ತೀವಿ, ಅಥವಾ UAE ಕಳಿಸ್ತೀವಿ. ಇಲ್ಲಿ ನಮಗೂ ಮತ್ತು ಇನ್ನೊಂದು ದೇಶಕ್ಕೆ, ಯಾವುದಾದ್ರೂ ದೇಶದ ಮಧ್ಯದಲ್ಲಿ ತಕರಾರು ಉಂಟಾದಾಗ ನಾವೇನು ಮಾಡ್ತೀವಿ, ನಿಮಗೆ ರೈಸನ್ನು ಕಳಿಸ್ಕೊಡಲ್ಲ ಅಂತ ಹೇಳ್ತೀವಿ. ಅಥವಾ ಇನ್ನೊಂದು ದೇಶದಿಂದ ನಮಗೆ ನಮ್ಮ ಕಡೆಗೆ ಅಗ್ರಿಕಲ್ಚರ್ ಸಂಬಂಧಪಟ್ಟಾಗ ಬರಬೇಕಿತ್ತು. ಆ ರಾಷ್ಟ್ರ ಏನಾದರೂ ತಡೆಯನ್ನು ಒಡ್ಡಿದ್ರೆ ಆಗೇನು ಮಾಡಬೇಕು ಅಂತ ಕೇಳಿದ್ರೆ, WTOವನ್ನು ಏನು ಮಾಡ್ಬೋದು, ನಾಕ್ ಮಾಡ್ಬೋದು, WTOನ ಬಾಗಿಲನ್ನು ತಟ್ಟಬಹುದು. ನೋಡಿ, WTO ಈ ಥರ ಸಮಸ್ಯೆಗಳನ್ನು ಈ ರಾಷ್ಟ್ರ ಮಾಡ್ತಾ ಇದೆ. ಬಟ್ ಅದು ಆ ರಾಷ್ಟ್ರಗಳು ಸದಸ್ಯ ರಾಷ್ಟ್ರವಾಗಿರಬೇಕು. ಯಾವುದರ ಸದಸ್ಯ ರಾಷ್ಟ್ರ ಆಗಬೇಕು ಅಂತ ಕೇಳಿದ್ರೆ, WTOದ 2 ರಾಷ್ಟ್ರಗಳು ಸದಸ್ಯ ರಾಷ್ಟ್ರವಾಗಿರಬೇಕು. ಆಗ ಕೃಷಿಯ ಬಗ್ಗೆ ಅಗ್ರಿಮೆಂಟನ್ನು ತೆಗೆದುಕೊಳ್ಬೋದು. ಅಂದರೆ ಕೃಷಿಯ ಸಂಬಂಧ ವೆರಿ ಇಂಪಾರ್ಟೆಂಟ್, ಕೃಷಿಗೆ ಸಂಬಂಧಪಡುತ್ತೆ. ಕೃಷಿ ಅನ್ನೋದನ್ನು ಎಕ್ಸ್ಪೋರ್ಟ್ ಮಾಡೋದಾಗಿರ್ಬೋದು, ಇಂಪೋರ್ಟ್ ಮಾಡುವಂಥದ್ದಾಗಿರ್ಬೋದು, ಪ್ರೊಡಕ್ಷನ್ ಮಾಡುವಂಥದ್ದಾಗಿರ್ಬೋದು, ಅವುಗಳ ಸಂಬಂಧಪಟ್ಟಾಗೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತೀವಿ. ಒಂದು ಒಪ್ಪಂದವೇ ಆಗಿರುತ್ತೆ ಅದರಲ್ಲಿ, WTOದಲ್ಲಿ. ವೆರಿ ಇಂಪಾರ್ಟೆಂಟ್. ಈ ಹಿಂದೆ ಕೇಳಿದಂಥ ಎಕ್ಸಾಮ್ಗಳಲ್ಲಿ ನಿಮ್ಮ ಗ್ರೂಪ್ ಸಿನಲ್ಲಿ ನೇರವಾಗಿ ಕೇಳಿದ್ದು ಈ ನಮದ ವಿಸ್ತೃತ ರೂಪ ಏನು ಅಂತ ಕೇಳಿದ್ದೇನೆ. ನಮ ಅಂದರೆ ಏನು? ಇನ್ನೊಮ್ಮೆ ಎಕ್ಸಾಮ್ನಲ್ಲಿ ನಮ ಅನ್ನೋದು ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಘಟನೆಗೆ ಸಂಬಂಧಪಡುತ್ತೆ ಅಂತ ಕೇಳಿದರೆ, ನಮ ಅಂದರೆ ನಾನ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಆಕ್ಸೆಸ್ ಅಂತ ಕರಿತೀವಿ. ನಮ ಅಂದರೆ ನಾನ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಆಕ್ಸೆಸ್. ಅಂದರೆ ಈ ಹಿಂದೆ ಕೃಷಿಯ ಬಗ್ಗೆ ಒಪ್ಪಂದವನ್ನು ಮಾಡ್ಕೊಂಡ್ವಿ, ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರನ್ನು ಮಾಡ್ಕೊಂಡ್ವಿ, ಈಗ ನಮವನ್ನು ಮಾಡ್ಕೊಳ್ತಿದ್ವಿ. ಅಂದರೆ ನಾನ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಆಕ್ಸೆಸ್ ಅಂತ ಕರಿತೀವಿ. ಕೃಷಿಯೇತರ ಸರಕುಗಳ ಒಪ್ಪಂದವಾಗಿರುತ್ತೆ. ಕೃಷಿಯೇತರ ಸರಕು ಅಂದರೆ ಏನು ಅಂತ ಕೇಳಿದ್ರೆ, ಕ್ರೂಡ್ ಆಯಿಲ್, ಕಚ್ಚಾ ತೈಲ ಅಂತ ಏನು ಕರಿತೀವಿ ಅದಾಗಿರ್ಬೋದು. ಮಿನರಲ್ಸ್, ಖನಿಜ ಸಂಪನ್ಮೂಲ ಮತ್ತು ಚಿನ್ನ, ಬೆಳ್ಳಿ ಇತ್ಯಾದಿ. ಅಂದರೆ ಮಿನರಲ್ಸ್ ಅಂದರೆ ಏನು, ಖನಿಜ ಸಂಪನ್ಮೂಲಗಳು, ಚಿನ್ನ, ಬೆಳ್ಳಿ ಇತ್ಯಾದಿಗಳು. ಕೆಲವೊಮ್ಮೆ ನೀವು ನೋಡ್ತಿರ್ತೀರ, ಚಿನ್ನದ ಬೆಲೆ ತುಂಬ ಜಾಸ್ತಿ ಆಗ್ತಿರುತ್ತೆ, ಕೆಲವೊಮ್ಮೆ ತುಂಬ ಕಡಿಮೆ ಆಗ್ತಿರುತ್ತೆ, ಕೆಲವೊಮ್ಮೆ ಕಂಟ್ರೋಲ್ ತಪ್ಪಿ ಮೀರಿ ನಡೀತಿರುತ್ತೆ. ಆ ಸಂದರ್ಭದಲ್ಲಿ WTO ಇವುಗಳ ಮೇಲೆ ಏನು ಮಾಡುತ್ತೆ, ರಿಸ್ಟ್ರಿಕ್ಷನ್ಸನ್ನು ಮಾಡುತ್ತೆ. ಫಿಶ್ ಆ್ಯಂಡ್ ಫಿಶರೀಸ್ ಸಂಬಂಧಪಟ್ಟಾಗಿರ್ಬೋದು, ಮ್ಯಾನುಫ್ಯಾಕ್ಚರರ್ ಗೂಡ್ಸ್ ಅಂತ ಕರಿತೀವಿ, ಉತ್ಪಾದಕ ಸರಕುಗಳಾಗಿರ್ಬೋದು, ಇವುಗಳೆಲ್ಲ ಯಾವುದ್ರಲ್ಲಿ ಕಂಡು ಬರುತ್ತೆ, ನಮಾದಲ್ಲಿ ಕಂಡು ಬರುತ್ತೆ. ಅಥವಾ ನಿಮಗೆ ಎಕ್ಸಾಮ್ನಲ್ಲಿ ಈ ಕೆಳಗಿನ ಯಾವುದು ನಮಾದಲ್ಲಿ ಕಂಡು ಬರುವುದಿಲ್ಲ ಅಂತ ಹೇಳ್ತಾರೆ. ನೋಡಿ, ನಮ ಅಂತಲೇ ಕೊಡ್ತಾನೆ, ನಮಾದಲ್ಲಿ ಈ ಕೆಳಗಿನ ಯಾವ್ದು ಕಂಡು ಬರೋದಿಲ್ಲ. ಕ್ರೂಡ್ ಆಯಿಲ್, ಮಿನರಲ್ಸ್, ಅಗ್ರಿಕಲ್ಚರ್, ಮ್ಯಾನುಫ್ಯಾಕ್ಚರ್ ಗೂಡ್ಸ್ ಅಂತ ಕೊಡ್ತಾರೆ. ಅಗ್ರಿಕಲ್ಚರ್ ಬರೋದಿಲ್ಲ. ಯಾಕಂತ ಕೇಳಿದ್ರೆ ನಮ ಏನು ಹೇಳುತ್ತೆ, ನಾನ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಆಕ್ಸೆಸ್ ಅಂತ ಗುರುತಿಸುತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ಅಗ್ರಿಮೆಂಟನ್ನು ನೋಡೋದಾದ್ರೆ ಗ್ಯಾಟ್ಸ್ ಅಂತ ಕರಿತೀವಿ. ಗ್ಯಾಟ್ಸ್ ನೋಡಿ, ಗ್ಯಾಟ್ ಬೇರೆ, ಗ್ಯಾಟ್ಸ್ ಬೇರೆ. ಗ್ಯಾಟೇ ಬೇರೆ, ಗ್ಯಾಟ್ಸೇ ಬೇರೆ. ಗ್ಯಾಟ್ ಅಂದರೆ ಜನರಲ್ ಅಗ್ರಿಮೆಂಟ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್ ಅಂತ ಕರಿತೀವಿ. ಗ್ಯಾಟ್ಸ್ ಅಂದರೆ ಜನರಲ್ ಅಗ್ರಿಮೆಂಟ್ ಟ್ರೇಡ್ ಇನ್ ಸರ್ವಿಸಸ್ ಅಂತ ಕರಿತೀವಿ. ಈಗಾಗಲೇ ಸರಕುಗಳ ಒಪ್ಪಂದ ಆಯಿತು, ಕೃಷಿಯ ಬಗ್ಗೆ ಒಪ್ಪಂದ ಆಯಿತು, ಜೊತೆಗೆ ಈಗ ಸರ್ವಿಸಸ್ನ ಬಗ್ಗೆ ಒಪ್ಪಂದವು ನಡೆಯುತ್ತೆ. ಏನು ಸರ್ವಿಸಸ್ ಅಂತ ಕೇಳಿದ್ರೆ, ಸೇವೆಗಳ ಮೇಲಿನ ಒಪ್ಪಂದ ಅಂತ ಕರಿತೀವಿ. ಇದು ಸೇವೆಗಳ ವ್ಯಾಪಾರಕ್ಕೆ ಸಂಬಂಧಪಡುತ್ತೆ, ಸರ್ವಿಸ್ ಸೆಕ್ಟರ್ಗೆ ಸಂಬಂಧಪಡುತ್ತೆ. ಸರ್ವಿಸ್ ಅನ್ನೋದನ್ನು ಈಗಾಗಲೇ ನೋಡಿದ್ದೀವಿ. ಟರ್ಷರಿ ಸೆಕ್ಟರ್, ಪ್ರೈಮರಿ ಸೆಕ್ಟರ್ ಅಂತಿತ್ತು, ಹಾಗೆ ಸೆಕೆಂಡರಿ ಸೆಕ್ಟರ್ ಇತ್ತು, ಹಾಗೆ ಟರ್ಷರಿ ಸೆಕ್ಟರ್ ಅಂತ ಕರಿತೀವಿ. ಪ್ರೈಮರಿ ಸೆಕ್ಟರನ್ನು ಕೃಷಿಯ ಅಗ್ರಿಕಲ್ಚರ್ ಸಂಬಂಧಪಟ್ಟರೆ, ಹಾಗೆ ಸೆಕೆಂಡರಿ ಇಂಡಸ್ಟ್ರಿ ಅಂತ ಸಂಬಂಧಪಡುತ್ತೆ, ಹಾಗೆ ಮತ್ತೊಂದು ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ. ದೇಶದ GDPಗೆ ಅಥವಾ ರಾಜ್ಯದ GDPಗೆ ಅತಿ ಹೆಚ್ಚು ಕೊಡುಗೆ ಕೊಡುವಂತಹ ಸೆಕ್ಟರ್ ಯಾವ್ದು ಕೇಳಿದ್ರೆ ಅದು ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ. ಅವುಗಳನ್ನು ಕೂಡ ಈ ಹಿಂದೆ ಚರ್ಚೆಯನ್ನು ಮಾಡಿದ್ದೀವಿ. ಗೊತ್ತಿರಲಿ,
ಸೇವೆಗಳ ವ್ಯಾಪಾರಕ್ಕೆ ಸಂಬಂಧಪಡುತ್ತೆ. ಅಗೋಚರ ಸರಕು, ಇನ್ವಿಸಿಬಲ್ ಗೂಡ್ಸ್ ಅಂತ ಕರಿತೀವಿ, ಅದಕ್ಕೆ ಸಂಬಂಧಪಡುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ನೌಕಾಯಾನ ಆಗಿರ್ಬೋದು. ಅಂದರೆ ಸರ್ವಿಸ್ ಸೆಕ್ಟರ್ಗೆ ಸಂಬಂಧಪಡುವಂಥದ್ದು ಏನು ಅಂತ ಕೇಳಿದ್ರೆ ಗ್ಯಾಟ್ಸ್ ಅಂತ ಕರಿತೀವಿ. ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸರ್ವಿಸನ್ನು ನಾವು ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಆ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆ ಅಥವಾ ಏನಾದರೆ ಅವುಗಳಿಗೆ ತರ್ಕ ಬಂತು ಅಂದಾಗ ಅವುಗಳು ಏನು ಮಾಡ್ಬೋದು, WTOನ ಗ್ಯಾಟ್ಸ್ನ ಅಗ್ರಿಮೆಂಟನ್ನು ಜಾರಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್, KS ಮೇನ್ಸ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವಂಥದ್ದು ಟ್ರಿಪ್ಸ್ನ ಬಗ್ಗೆ ಗೊತ್ತಿರಲಿ. ಟ್ರಿಪ್ಸ್ ಅಂದರೆ ಏನು, ಅಥವಾ ನಮ್ಮ ಈ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಇದರ ವಿಸ್ತೃತ ರೂಪವನ್ನು ಕೇಳ್ತಾರೆ. ಟ್ರಿಪ್ಸ್ ಅಂತ ಕರಿತೀವಿ. ಟ್ರಿಪ್ಸ್ ಅಂದರೆ ಏನು ಅಂತ ಕೇಳಿದ್ರೆ ಗೊತ್ತಿರಲಿ, ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರಿತೀವಿ. ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರಿತೀವಿ. ಹಾಗಾದರೆ ಟ್ರಿಪ್ಸ್ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ. ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರಿತೀವಿ. ಏನಿದು ಇಂಟೆಲೆಕ್ಚುವಲ್ ಪ್ರಾಪರ್ಟಿಗೂ ಇಂಟೆಲೆಕ್ಚುವಲ್ ಪ್ರಾಪರ್ಟಿಗೂ ಏನು ವ್ಯತ್ಯಾಸ ಕೂಡ ನಮಗೆ ಗೊತ್ತಿರಬೇಕು. ಹಾಗಂದ್ರೆ ಏನು ಅನ್ನೋದನ್ನು ನೋಡೋದಾದರೆ ನೋಡಿ, ಈ ಟ್ರಿಪ್ಸ್ನ ಒಪ್ಪಂದದ ಅಡಿಯಲ್ಲಿ ಟ್ರಿಪ್ಸ್ ಈ ಎಲ್ಲ ಅಗ್ರಿಮೆಂಟ್ಗಳು ಯಾವುದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ WTO ಈ ಹಿಂದೆ ಗ್ಯಾಟ್ ಅಂತ ಕರಿತಾ ಇದ್ವಿ. ಈ WTOಗೆ ಸಂಬಂಧಪಟ್ಟಾಗೆ ಉರುಗ್ವೆನಲ್ಲಿ 8 ಸುತ್ತಿನ ಮಾತುಕತೆಗಳು ನಡೆಯುತ್ತೆ. ಅದಾದ ನಂತರ WTO ಚಾಲನೆ ಆಗುತ್ತೆ. ಅದರಲ್ಲಿ ಅಗ್ರಿಮೆಂಟನ್ನು ಅಗ್ರಿಕಲ್ಚರನ್ನು ನೋಡಿದ್ವಿ, ನಾನ್ ಅಗ್ರಿಕಲ್ಚರ್ ಮಾರ್ಕೆಟ್ ಆಕ್ಸೆಸ್ಸನ್ನು ನೋಡಿದ್ವಿ, ಹಾಗೆ ಗ್ಯಾಟ್ಸನ್ನು ನೋಡಿದ್ವಿ. ಈಗ ಟ್ರಿಪ್ಸನ್ನು ನೋಡ್ತಾ ಇದ್ವಿ. ಈ ಟ್ರಿಪ್ಸ್ನಲ್ಲಿ ಏನು ಹೇಳುತ್ತೆ, ವಿಶ್ವದಾದ್ಯಂತ ಒಂದು ಏಕರೂಪವಾದಂತಹ ಪೇಟೆಂಟ್ ವ್ಯವಸ್ಥೆಯನ್ನು ಜಾರಿಗೊಳಿಸುತ್ತೆ. ನೋಡಿ, ಕೆಲವೊಂದು ವರ್ಡ್ಸ್ಗಳು ಇಂಪಾರ್ಟೆಂಟ್ ಇದೆ. ಇಲ್ಲೇನು ಹೇಳುತ್ತೆ, ವಿಶ್ವದಾದ್ಯಂತ ಒಂದು ಏಕರೂಪವಾದಂತಹ ಒಂದು ಪೇಟೆಂಟ್ ಅನ್ನೋದನ್ನು ಕೂಡ ನೋಡೋಣ, ವ್ಯವಸ್ಥೆಯನ್ನು ಜಾರಿಗೊಳಿಸ್ತಾರೆ. ಬೌದ್ಧಿಕ ಆಸ್ತಿಯ ರೂಪಗಳಲ್ಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂತ ಏನು ಕರಿತೀವಿ, ಆ ರೂಪಗಳಲ್ಲಿ ನಿರ್ದಿಷ್ಟವಾಗಿ ಕಾನೂನು ರಕ್ಷಣೆಗೆ ಅರ್ಹವಾಗಿರುವಂತಹ ಆವಿಷ್ಕಾರಗಳಾಗಿರ್ಬೋದು, ಟ್ರೇಡ್ ಮಾರ್ಕ್ಗಳಾಗಿರ್ಬೋದು, ವಿನ್ಯಾಸಗಳಾಗಿರ್ಬೋದು, ಸಾಹಿತ್ಯ ಕೃತಿಗಳಾಗಿರ್ಬೋದು, ಮತ್ತು ವ್ಯಾಪಾರ ರಹಸ್ಯಗಳಂತ ಏನು ಕರಿತೀವಿ, ಇವುಗಳೆಲ್ಲ ನಾವೇನಂತ ಕರಿತೀವಿ, WTOದ ಟ್ರಿಪ್ಸ್ನಲ್ಲಿ ಕಂಡು ಬರುತ್ತೆ. ಹಾಗಾದರೆ ಈ ಬೌದ್ಧಿಕ ಆಸ್ತಿ ಅಂದರೆ ಏನು ಅಂತ ಕೇಳ್ತಾನೆ. ಬೌದ್ಧಿಕ ಆಸ್ತಿ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂದರೆ ಏನು ನೋಡಿ. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂದರೆ ಗೊತ್ತಿರಲಿ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂದರೆ ಒಬ್ಬ ವ್ಯಕ್ತಿ, ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಬೈಕ್ ಅಥವಾ ಕಾರ್ ಅಥವಾ ಲ್ಯಾಪ್ಟಾಪ್ ಅಥವಾ ಅವನ ಮೊಬೈಲ್ಗಳು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆಗಬೇಕು ಅಂತ ಕೇಳಿದ್ರೆ ಏನು ಕ್ರೈಟೀರಿಯಾ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅರ್ಥ ಮೀನಿಂಗ್ ಏನು ಅಂತ ಕೇಳಿದ್ರೆ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂದರೆ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಅಥವಾ ತನ್ನ ಜ್ಞಾನದಿಂದ ಯಾವುದಾದ್ರೂ ವಸ್ತುವನ್ನು ಕಂಡಿಡಿದ್ರೆ ಆ ವಸ್ತುವನ್ನು ಇಂಟೆಲೆಕ್ಚುವಲ್ ಪ್ರಾಪರ್ಟಿ, ಅವನ ಬೌದ್ಧಿಕ ಆಸ್ತಿ ಅಂತ ಗುರುತಿಸ್ತೀವಿ. ಒಬ್ಬ ವ್ಯಕ್ತಿ ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ತನ್ನ ಜ್ಞಾನದಿಂದ ಯಾವುದಾದ್ರೂ ಒಂದು ವಸ್ತುವನ್ನು ಅವನೇನಾದರೆ ಕಂಡಿಡಿದ್ರೆ, ಹೊಸದಾಗಿ ಅವನೇನಾದರೆ ಕಂಡಿಡಿದ್ರೆ ಅದು ಅವನ ಇಂಟೆಲೆಕ್ಚುವಲ್ ಪ್ರಾಪರ್ಟಿ, ಅದು ಅವನ ಆಸ್ತಿ ಅಂತ ಗುರುತಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನೋಡೋದಾದರೆ ಈ ಪೆನ್ ಇದೆ, ಈ ಪೆನ್ನನ್ನು ನಾನು ಕಂಡುಹಿಡಿತೀನಿ. ಇದರ ವಿಶೇಷತೆ ಏನು ಅಂತ ಕೇಳಿದ್ರೆ, ಸುಮ್ಮನೆ ಇಟ್ಟರೆ ಸಾಕು ಆ ಪೆನ್ನೇ ಬರೆಯುತ್ತೆ, ಅಂದರೆ ಬರೆಯುವಂಥ ಶಕ್ತಿ ಎಲ್ಲ ಈ ಪೆನ್ನಲ್ಲಿ ಕಂಡುಹಿಡಿದಿದ್ದೀನಿ. ಇದೇನು ಅಂತ ಕೇಳಿದ್ರೆ ಇದು ನನ್ನ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆಗುತ್ತೆ. ಅಂದರೆ ತನ್ನ ಒಂದು ಸ್ವಂತ ಬುದ್ಧಿಶಕ್ತಿಯಿಂದ ಅಥವಾ ಜ್ಞಾನದಿಂದ ಏನನ್ನಾದರೂ ಕಂಡುಹಿಡಿದ್ರೆ ಅದು ಅವನ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂತ ಗುರುತಿಸ್ತೀವಿ, ಅದು ಅವನ ಇಂಟೆಲೆಕ್ಚುವಲ್ ಪ್ರಾಪರ್ಟಿ. ಹಾಗಾದರೆ ಈ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂದರೆ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಜ್ಞಾನದಿಂದ ಏನಾದರೂ ಕಂಡುಹಿಡಿತಾನೆ. ಗೊತ್ತಿದೆ, ಜ್ಞಾನ ಮತ್ತು ಬುದ್ಧಿಶಕ್ತಿ ಸಂಬಂಧಪಟ್ಟಾಗೆ ಇನ್ನೊಬ್ಬ ಈ ಜಗತ್ತಿನಲ್ಲಿ ಕೆಲವೊಂದು ವಸ್ತುಗಳನ್ನು ಕದಿಬಹುದು. ಆದರೆ ಬುದ್ಧಿಶಕ್ತಿ ಜ್ಞಾನವನ್ನು ಕದಿಯೋದಕ್ಕೆ ಕಷ್ಟ ಆಗುತ್ತೆ, ಅವುಗಳು ತುಂಬ ದೂರ ಇರುವಂಥ ವಿಷಯ. ಹಾಗಾಗಿಬಿಟ್ಟು ನಮಗೆ ಇವತ್ತಿನ ದಿನ ಎಲ್ಲಿವರೆಗೂ ಬಂದಿದ್ದಾರೆ ಅಂತ ಕೇಳಿದರೆ, ನಾವೇನು ಕಂಡುಹಿಡಿದಿದ್ದೀವೋ ಅದನ್ನು ನಕಲನ್ನು ಮಾಡ್ತಿರುವಂಥದ್ದನ್ನು ಕಾಣ್ತಿದೆ. ದ ಸೇಮ್ ನಾವೇನು ಕಂಡುಹಿಡಿತೀವೋ ಅವುಗಳನ್ನು ನಕಲು ಮಾಡ್ತಿರುವಂತಹ ಪರಿಸ್ಥಿತಿಗಳು, ಕಾಪಿ ಮಾಡ್ತಿರುವಂತಹ ಪರಿಸ್ಥಿತಿಗಳು ಕಂಡುಬರುತ್ತೆ. ಉದಾಹರಣೆಗೆ ಈ ಹಿಂದೆ ಒಮ್ಮೆ ಎಕ್ಸಾಮ್ನಲ್ಲಿ ಕೇಳಿದ್ದೇನು ಅಂದರೆ, ಸಾಹಿತ್ಯವನ್ನು ಒಬ್ಬ ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಬರೀತಾನೆ, ಅದನ್ನು ಇನ್ನೊಬ್ಬ ಕಾಪಿಯನ್ನು ಮಾಡ್ತಿದ್ದಾನೆ. ಅದು ಹಾಗಾದರೆ ತಡಿಬೇಕು, ಅದಕ್ಕೇನಂತ ಕರೀತಾರೆ ಅಂತ ಕೇಳ್ತಾರೆ. ಆದರೆ ತಡೆಯುವಂಥದ್ದು ಕ್ರಮ ಇಲ್ವಾ WTOದಲ್ಲಿ ಕೇಳಿದ್ರೆ, ಅಥವಾ ಒಬ್ಬ ಮೂವಿಯನ್ನು ಮಾಡ್ತಾರೆ, ಆ ಮೂವಿಯನ್ನು ಇನ್ನೊಬ್ಬ ನಕಲು ಹಾಗಾದರೆ ಆ ಮೂವಿ ಚೆನ್ನಾಗಿದೆ, ಅದೇ ಥರದ ಮೂವಿಯನ್ನು ಇನ್ನೊಂದು ಭಾಷೆಯಲ್ಲಿ, ಫಾರ್ ಎಕ್ಸಾಂಪಲ್ ತಮಿಳಲ್ಲಿ ಬಂದಿರುವಂತಹ ಮೂವಿ ಅಥವಾ ತೆಲುಗಿನಲ್ಲಿ ಬಂದಿರುವಂಥ ಮೂವಿ ಅಥವಾ ಹಿಂದಿಯಲ್ಲಿ ಬಂದಿರುವಂಥ ಮೂವಿ ಅಥವಾ ಕನ್ನಡದಲ್ಲಿ ಬಂದಿರುವಂಥ ಮೂವಿ ಇನ್ನೊಂದು ಭಾಷೆಗೆ ಭಾಷಾಂತರ ಏನು ಮಾಡಿಬಿಟ್ಟು ಅಥವಾ ಅವುಗಳ ನಕಲನ್ನು ಮಾಡ್ತಿದ್ರೆ ತಡೆಯುವಂಥದ್ದನ್ನು ಇಲ್ಲಿ ತಡಿಬಹುದು. ಬೌದ್ಧಿಕ ಆಸ್ತಿ ಅಂತ ಕರಿತೀವಿ.
ಅಂದರೆ ತನ್ನ ಸ್ವಂತ ಬುದ್ಧಿಶಕ್ತಿ ಮತ್ತು ಜ್ಞಾನದಿಂದ ಏನಾದರೆ ಕಂಡುಹಿಡಿದ್ರೆ ಅವುಗಳನ್ನು ಇನ್ನೊಬ್ಬನು ಏನು ಮಾಡ್ತಾನೆ, ಅದು ಸ್ವಂತ ಅವನ ಬುದ್ಧಿಶಕ್ತಿ ಜ್ಞಾನ ಆಗಿದ್ದರೆ ಅದನ್ನು ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕರಿತೀವಿ. ಹಾಗೆ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ ಪೇಟೆಂಟ್ ಅಂದರೆ ಏನು, ಈಗಾಗಲೇ ನೋಡಿದ್ದೀವಿ. ಪೇಟೆಂಟ್ ಅಂತ ಕರಿತೀವಿ. ಏನಿದು ಪೇಟೆಂಟ್ ಅಂತ ಕರೆದ್ರೆ ಗೊತ್ತಿರಲಿ, ಒಬ್ಬ ವ್ಯಕ್ತಿ ತನ್ನ ಸ್ವಂತ ಬುದ್ಧಿಶಕ್ತಿ ತನ್ನ ಜ್ಞಾನವನ್ನು ಏನು ಮಾಡಿಬಿಟ್ಟು ಆ ಒಂದು ವಸ್ತುವನ್ನು ಕಂಡುಹಿಡಿತಾನೆ. ಅವನ ಬುದ್ಧಿಶಕ್ತಿಯಿಂದ ಒಂದು ವಸ್ತುವನ್ನು ಕಂಡುಹಿಡಿತಾನೆ. ಆ ಕಂಡುಹಿಡಿದಿರುವಂತಹ ವಸ್ತುವನ್ನು ಇನ್ನೊಬ್ಬ ವ್ಯಕ್ತಿ ಒಂದಿಷ್ಟು ಕಾಲದವರೆಗೆ ನಕಲನ್ನು ಮಾಡದಿದ್ದಾಗೆ ಅಥವಾ ಅವುಗಳನ್ನು ಇನ್ನೊಬ್ಬ ಕಾಪಿ ಮಾಡದಿದ್ದಾಗ ತೊಂದರೆ ಆಗುತ್ತೆ. ಅವನು ಕಂಡುಹಿಡಿದಿರುವಂಥ ವಸ್ತುವನ್ನು ಇನ್ನೊಬ್ಬ ಅದನ್ನು ಕಾಪಿ ಮಾಡಿಬಿಟ್ಟು ಸೇಲ್ ಮಾಡ್ತೀನಿ ಅಂದಾಗ ಅದು ಆ ವ್ಯಕ್ತಿಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಕಾನೂನು ಚೌಕಟ್ಟನ್ನು ಕೊಡುತ್ತೆ. ಏನು ಹೇಳುತ್ತೆ, ಇನ್ನೊಬ್ಬ ವ್ಯಕ್ತಿ ಅದನ್ನು ನಕಲನ್ನು ಮಾಡದಿದ್ದಾಗೆ ಕಾಪಿ ಮಾಡದಿದ್ದಾಗೆ ತಡೆಯೋದಕ್ಕೆ ಒಂದು ಚೌಕಟ್ಟನ್ನು, ಕಾನೂನಿನ ಚೌಕಟ್ಟನ್ನು ತರುತ್ತೆ. ಅದನ್ನೇ ಪೇಟೆಂಟ್ ಅಂತ ಕರಿತೀವಿ. ಈ ಪೇಟೆಂಟ್ ಅಂತ ಅಂದರೆ ಏನು, ಒಬ್ಬ ವ್ಯಕ್ತಿ ಕಂಡು ಹಿಡಿದಂತಹ ಏನಾದರೆ ಅವನ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಏನಿದೆ, ಬೌದ್ಧಿಕ ಆಸ್ತಿ ಏನಿದೆ, ಅದನ್ನು ಇನ್ನೊಬ್ಬ ನಕಲು ಮಾಡದಿದ್ದಾಗೆ ತಡೆಯುವಂತಹ ಕ್ರಮವನ್ನು, ಕಾಪಿ ಮಾಡದಿದ್ದಾಗೆ ತಡೆಯುವಂಥ ಕ್ರಮವನ್ನು ನಾವೇನಂತ ಕರಿತೀವಿ, ಪೇಟೆಂಟ್ ಅಂತ ಕರಿತೀವಿ. ಪೇಟೆಂಟ್ ಇತ್ತೀಚಿನ ದಿನದಲ್ಲಿ ನೀವು ಪ್ರತಿ ಬಾರಿ ನೋಡ್ತಿರ್ತೀರ, ಕೆಲವೊಂದು ಹಾಡುಗಳಾಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಅವುಗಳನ್ನು ಇನ್ನೊಬ್ಬರು ನಕಲು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವುಗಳನ್ನೆಲ್ಲ ಕಾನೂನು ಕ್ರಮಗಳನ್ನು ವಹಿಸಿರುವಂಥದ್ದನ್ನು ಗಮನಿಸ್ತೀವಿ. ಅಂದರೆ ಇವುಗಳನ್ನ ಪೇಟೆಂಟ್ ಅಂತ ಗುರುತಿಸ್ತೀವಿ. ಹಾಗಾದರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಡೇ ಅಂತ ನಾವು ಯಾವಾಗ ಆಚರಣೆಯನ್ನು ಮಾಡ್ತೀವಿ ಅಂತ ಕೇಳಿದ್ರೆ ಗೊತ್ತಿರಲಿ, ಏಪ್ರಿಲ್ 26 ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಡೇ ಅಂತ ಇದನ್ನು ಗುರುತಿಸ್ತೀವಿ. ಯಾವಾಗ ಏಪ್ರಿಲ್ 26 ಗುರುತಿಸ್ತೀವಿ. ಹಾಗಾದರೆ ಟೈಪ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕೇಳಿದ್ರೆ ಗೊತ್ತಿರಲಿ, ಸಂಶೋಧನೆಗಳು ಅಂತ ಕರಿತೀವಿ. ಏನಾದರೆ ಸಂಶೋಧನೆ ಒಬ್ಬ ವ್ಯಕ್ತಿಯನ್ನು ಮಾಡಿದರೆ ಅದು ಕೂಡ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯಲ್ಲಿ ಕಂಡು ಬರುತ್ತೆ. ವೆರಿ ಇಂಪಾರ್ಟೆಂಟ್ ಅನ್ನು ನೋಡೋದಾದರೆ ಇಲ್ಲಿ ಕೆಲವೊಂದು ಅಂಶಗಳು ನಮ್ಮ ಕಣ್ಣಿಗೆ ಕಾಣುತ್ತೆ. ಏನು, ಒಂದು ಬಿಸ್ಲರಿ, ಇನ್ನೊಂದು ಎಡಿಡಾಸ್ ಅಂತ ಕರಿತೀವಿ. ಒಂದು ಬಿಸ್ಲರಿ, ಇನ್ನೊಂದು ಎಡಿಡಾಸ್. ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸೋದಾದರೆ ಇಲ್ಲಿ ಗೊತ್ತಿರಲಿ, ಇದು ಬಿಸ್ಲರಿ ಅಲ್ಲ, ಇದು ಬಿರ್ಲೆಸಿ ಅಂತ ಇದರಲ್ಲಿರುವಂಥದ್ದು. ಇದು ಎಡಿಡಾಸ್ ಅಲ್ಲ, ಇದು ಎಬಿಬಾಸ್ ಅಂತ ಕರಿತೀವಿ. ಇದು ಎಡಿಡಾಸ್ ಅಲ್ಲ, ಎಬಿಬಾಸ್. ಯಾಕೆ ಹೀಗಾಯಿತು ಅಂತ ಕೇಳಿದ್ರೆ, ಒಂದು ಕಂಪನಿ ತನ್ನ ಈಗಾಗಲೇ ಗೊತ್ತಿದೆ ಬ್ರ್ಯಾಂಡನ್ನು ಮಾಡಿದೆ. ಬಿಸ್ಲರಿ ಅನ್ನೋ ಒಂದು ಕಂಪನಿ ಬ್ರ್ಯಾಂಡನ್ನು ಮಾಡಿದೆ. ಆ ಬ್ರ್ಯಾಂಡ್ ಏನಿದೆ, ಕೆಲವೊಂದು ಸರಿ ಅವುಗಳ ಬಗ್ಗೆ ಬಿಸ್ಲರಿ ಅಂತ ಕಂಡುಕೊಳ್ಳಿ ನಾವೇನು ಮಾಡ್ತೀವಿ, ಕಣ್ಣು ಮುಚ್ಚಿ ತೆಗೆದುಕೊಳ್ಳುವ ಅಷ್ಟೊಂದು ಟ್ರಸ್ಟನ್ನು ಮಾಡ್ತೀವಿ. ಎಲ್ಲಿವರೆಗೆ ಅಂತ ಕೇಳಿದ್ರೆ, ಅಂಗಡಿಗಳ ಮುಂದಕ್ಕೆ ಹೋಗ್ಬಿಟ್ಟು ನೀರು ಬಾಟಲನ್ನು ಕೇಳುವಂಥ ಶೈಲಿ ಇವತ್ತಿನ ದಿನ ಅಂಗಡಿಗೆ ಹೋಗ್ಬಿಟ್ಟು ಒಂದು ಬಿಸ್ಲರಿ ಕೊಡಿ ಅಂತ ಕರಿತೀವಿ. ಅವನು ಅಕ್ವಾಫಿನ ಕೊಟ್ಟರು ತೊಗೊಂಬರ್ತೀವಿ, ಅಥವಾ ಯಾವುದೇ ಕಂಪನಿಯನ್ನು ಕೊಟ್ಟರು ತೊಗೊಂಬರ್ತೀವಿ. ಅಂದರೆ ಅಷ್ಟೊಂದು ಟ್ರಸ್ಟ್ ಇರುತ್ತೆ. ಹಾಗೆ ಶೂಗಳಲ್ಲಿ ಅಥವಾ ಡ್ರೆಸ್ಗಳಲ್ಲಿ ಬ್ರ್ಯಾಂಡ್ ಏನಿದೆ, ಅಡಿಡಾಸ್ ಬ್ರ್ಯಾಂಡನ್ನು ನಾವು ಭಾಳಷ್ಟು ಫೇಮಸನ್ನು ನೋಡ್ತೀವಿ. ಅವುಗಳನ್ನು ಕೂಡ ಕಣ್ಣು ಮುಚ್ಚಿ ಟ್ರಸ್ಟ್ ಮಾಡ್ತೀವಿ. ಇದನ್ನೇನು ಮಾಡುತ್ತೆ, ಕೆಲವೊಬ್ಬರು ಏನು ಮಾಡ್ತಾರೆ, ಇದನ್ನು ನಕಲನ್ನು ಮಾಡ್ತಾರೆ. ಅದನ್ನು ಆ ವಸ್ತು ಅಂದರೆ ಯಾವುದೋ ವಸ್ತುವನ್ನು, ಸೇಮ್ ವಸ್ತುಗಳನ್ನ, ಪ್ರಾಡಕ್ಟನ್ನು ಮಾಡಿಬಿಟ್ಟು ಅದಕ್ಕೆ ಈ ಹೆಸರುಗಳನ್ನು ಕೊಡ್ತಾರೆ. ಬಟ್ ಒಬ್ಬ ವ್ಯಕ್ತಿ ತಯಾರು ಮಾಡಿರುವಂತಹ ಒಂದು ವಸ್ತುವಿನ ಮೇಲೆ ಇನ್ನೊಂದು ಕಂಪನಿ ಸೇಮ್ ಹೆಸರುಗಳನ್ನು ಹಾಕಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ತೀವಿ. ಅದಕ್ಕೇನು ಮಾಡ್ತಾರೆ, ಬಿಸ್ಲರಿ ಅಂತ ಹಾಕೋದಿಲ್ಲ, ಬಿರ್ಲೆಸಿ ಅಥವಾ ಎಬಿಬಾಸ್ ಅಂತ ಹಾಕ್ತಾರೆ. ಕಾನೂನಿನಿಂದ ತಪ್ಪಿಸಿಕೊಳ್ಳುವಂಥ ಕ್ರಮಗಳು ಇವುಗಳು ಕೂಡ. ಬಟ್ ನಾವೇನು ಮಾಡಬೇಕು, ಅವುಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇಲ್ಲಿ ಕಾಪಿ ರೈಟ್ಸ್ ಅಂತ ಕರಿತೀವಿ. ಯಾವುದಕ್ಕೆ ಕಾಪಿ ರೈಟ್ಸ್ ಅನ್ವಯಿಸುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ PSI ಎಕ್ಸಾಮ್ನಲ್ಲಿ ಕೇಳಿದ್ದು. ಕಾಪಿ ರೈಟ್ಸ್ ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ, ಸಾಹಿತ್ಯಕ್ಕೆ, ಈ ಲಿಟ್ರೇಚರ್ ಸಂಬಂಧಪಟ್ಟಾಗೆ ಕ್ವಶನ್ ಕೇಳಿದ್ದು. ಸಾಹಿತ್ಯವನ್ನು ಇನ್ನೊಬ್ಬ ಕಾಪಿ ಮಾಡದಿದ್ದಾಗೆ ಅಥವಾ ನಕಲು ಮಾಡದಿದ್ದಾಗೆ ತಡೆಯೋದಕ್ಕೆ ಯಾವ ರೀತಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬರುತ್ತೆ ಅಂತ ಕೇಳಿದ್ರೆ ಗೊತ್ತಿರಲಿ, ಅದಕ್ಕೆ ಕಾಪಿ ರೈಟ್ ಅನ್ವಯಿಸುತ್ತೆ. ಒಬ್ಬ ಮೂವಿಯನ್ನು ಮಾಡ್ತಾನೆ, ಚಲನಚಿತ್ರವನ್ನು ಇನ್ನೊಬ್ಬ ನಕಲು ಮಾಡದಿದ್ದಾಗೆ ತಡೆಯುವಂಥ ಕ್ರಮವನ್ನು ಕಾಪಿ ರೈಟ್ಸ್ನಲ್ಲಿ ಕಂಡು ಬರುತ್ತೆ. ಸಂಗೀತ, ಸಾಂಗ್ ಸಂಬಂಧಪಟ್ಟಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ನಾವೆಲ್ಸ್ಗಳಾಗಿರ್ಬೋದು, ಇನ್ನೊಬ್ಬ ವ್ಯಕ್ತಿ ಕಾಪಿ ಮಾಡದಿದ್ದಾಗೆ ತಡೆಯುವಂಥ ಕ್ರಮವನ್ನು ನಾವು ಅದನ್ನು ಕಾಪಿ ರೈಟ್ಸ್ ಅಂತ ಕರಿತೀವಿ. ಈ ಕಾಪಿ ರೈಟ್ಸ್ ಅನ್ನೋದು ಒಂದು ದೊಡ್ಡ ಗೋಡೆ ಆಗಿರುತ್ತೆ. ಇನ್ನೊಬ್ಬ ವ್ಯಕ್ತಿಯನ್ನು ಆ ಒಂದು ಕಾಪಿಯನ್ನು ಮಾಡೋದಕ್ಕೆ ತಡೆಯುವಂಥ ಕ್ರಮವಾಗಿರುತ್ತೆ. ಟ್ರೇಡ್ ಮಾರ್ಕ್ಸ್ ಅಂತ ಕರಿತೀವಿ. ಸಿಂಬೋಲ್ ಆಗಿರ್ಬೋದು, ಲೋಗೋ ಆಗಿರ್ಬೋದು, ವರ್ಡ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಇವುಗಳು ಕಂಡು ಬರುತ್ತೆ. ಇನ್ನು ವಿಶೇಷವಾಗಿಬಿಟ್ಟು GI ಟ್ಯಾಗ್ ಅಂತ ಕರಿತೀವಿ. ಕೆಲವೊಂದು ಎಕ್ಸಾಮ್ಗಳಲ್ಲಿ ನೇರವಾಗಿ ಕೇಳಿದ್ದಾರೆ GI ಟ್ಯಾಗ್ನ ವಿಸ್ತೃತ ರೂಪ ಏನು. GI ಟ್ಯಾಗ್ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರಿತೀವಿ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರಿತೀವಿ. ಇವುಗಳ ಬಗ್ಗೆ ಬಹಳಷ್ಟು ಚರ್ಚೆ ಕೂಡ ಮಾಡೋಣ. GI ಟ್ಯಾಗ್ ಸಂಬಂಧಪಟ್ಟಾಗೆ GI ಟ್ಯಾಗ್ನ ಪ್ರೊಟೆಕ್ಷನ್ ಆ್ಯಕ್ಟ್ ಯಾವುದು ಅಂತ ಕೇಳಿದರೆ 1999 GI ಟ್ಯಾಗ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಕರಿತೀವಿ. ಭಾರತದ ಮೊದಲ GI ಟ್ಯಾಗ್ ಯಾವುದು ಅಂತ ಕೇಳಿದ್ದಾರೆ. ಯಾವುದು,
ವೆಸ್ಟ್ ಬೆಂಗಾಲ್ನ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಚಹಾ ಏನಿದೆ ಫಾರ್ ದ ಫಸ್ಟ್ ಟೈಮ್ GI ಟ್ಯಾಗ್ ಸಿಕ್ಕಿದೆ. ಯಾವುದಕ್ಕೆ? ಈ GI ಟ್ಯಾಗ್ ಏನು ವೆಸ್ಟ್ ಬೆಂಗಾಲ್ನ ಏನಾಗಿರುವಂಥದ್ದು ಡಾರ್ಜಿಲಿಂಗ್ ಚಹಾಕ್ಕೆ ಈಗಾಗಲೇ GI ಟ್ಯಾಗ್ ಸಿಕ್ಕಿದ್ದು 2004-05 ಫಾರ್ ದ ಫಸ್ಟ್ ಟೈಮ್. ನಮ್ಮಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ವಸ್ತುಗಳ ಮೇಲೆ GI ಟ್ಯಾಗ್ ಸಿಕ್ಕಿದೆ. ಅವುಗಳನ್ನು ಕೂಡ ಮುಂದಿನ ತರಗತಿಯಲ್ಲಿ ಕೂಡ ಚರ್ಚೆ ಮಾಡೋಣ. ಹಾಗೆ ಇಲ್ಲಿ ಟ್ರಿಮ್ಸ್ ಅಂತ ಕರಿತೀವಿ. ನಾವು ಯಾವುದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ವಿ? WTOದ ಉರುಗ್ವೆ ಸಮ್ಮೇಳನದ ಅಗ್ರಿಮೆಂಟ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಟ್ರಿಮ್ಸ್ ಅಂತ ಕರಿತೀವಿ. ಹಾಗಂದ್ರೆ ಟ್ರಿಮ್ಸ್ ಅಂದರೆ ಗೊತ್ತಿರಲಿ, ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಷರ್ಸ್ ಅಂತ ಕರಿತೀವಿ. ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಷರ್ಸ್ ಅಂದರೆ ಈ ಒಪ್ಪಂದದ ಪ್ರಕಾರ ಎಲ್ಲ ರಾಷ್ಟ್ರಗಳು ವಿದೇಶಿ ಹೂಡಿಕೆಯ ಮೇಲೆ ಇದ್ದಂತಹ ನಿರ್ಬಂಧಗಳನ್ನು ತೆಗೆದುಹಾಕಿ ಮುಕ್ತ ವ್ಯಾಪಾರಕ್ಕೆ ಅವಕಾಶ ಕೊಡುವಂಥದ್ದು. ಅಂದರೆ ಇಲ್ಲೇನಾಗುತ್ತೆ, ಕೆಲವೊಂದು ರಾಷ್ಟ್ರಗಳು ತನ್ನ ವೈಯಕ್ತಿಕ ಸಮಸ್ಯೆ ಏನು ಪರ್ಸನಲ್ ಪ್ರಾಬ್ಲಮ್ಸ್ ಅಂದರೆ ವೈಯಕ್ತಿಕ ಅಥವಾ ಒಂದು ಪಾರಂಪರಿಕ ದ್ವೇಷವನ್ನು ಸಾಕ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ವಿದೇಶಿ ಹೂಡಿಕೆಯ ಮೇಲೆ ಇದ್ದಂತಹ ಏನಾದರೂ ನಿರ್ಬಂಧಗಳಿದ್ದರೆ ಅಥವಾ ಆ ಸಂದರ್ಭದಲ್ಲಿ ಆ ನಿರ್ಬಂಧಗಳೇನಾದರೂ ಇದ್ದರೆ ಏನು ಮಾಡುತ್ತೆ, WTO ಅವುಗಳನ್ನು ತೆಗೆದುಹಾಕ್ಬಿಟ್ಟು ಸರಾಗವಾಗಿಬಿಟ್ಟು ವ್ಯಾಪಾರ ಹಿತಾಸಕ್ತಿಗಳಿಗೆ ಅವಕಾಶವನ್ನು ಒದಗಿಸುವಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ಹಾಗೆ SPS ಅಂತ ಕರಿತೀವಿ, ಬಹಳ ಇಂಪಾರ್ಟೆಂಟ್ ಇದೆ. SPS ಅಂದರೆ ಸ್ಯಾನಿಟರಿ ಆ್ಯಂಡ್ ಪೈಟೋಸ್ಯಾನಿಟರಿ ಮೆಷರ್ಸ್ ಅಂತ ಕರಿತೀವಿ. ಸ್ಯಾನಿಟರಿ ಆ್ಯಂಡ್ ಪೈಟೋಸ್ಯಾನಿಟರಿ ಮೆಷರ್ಸ್ ಈ ಹಿಂದೆ ಎಕ್ಸಾಮ್ನಲ್ಲಿ ಕೇಳಿದ್ದು ಈ SPS ಸ್ಯಾನಿಟರಿ ಆ್ಯಂಡ್ ಪೈಟೋಸ್ಯಾನಿಟರಿ ಮೆಷರ್ಸ್ ನೈರ್ಮಲ್ಯ ಮತ್ತು ಸಸ್ಯ ಮೂಲ ನೈರ್ಮಲ್ಯವಾದಿ ಕ್ರಮಗಳು ಯಾವುದು ಅಥವಾ ಈ ಕ್ರಮಗಳು ಯಾವ ಅಂತಾರಾಷ್ಟ್ರೀಯ ಸಂಘಟನೆಗೆ ಸಂಬಂಧಪಡುತ್ತೆ ಅಂತ ಕೇಳಿದರೆ ಗೊತ್ತಿರಲಿ, WTOಗೆ ಸಂಬಂಧಪಡುವಂತಹದ್ದೇನಾಗಿರುತ್ತೆ, ನೈರ್ಮಲ್ಯ ಮತ್ತು ಸಸ್ಯ ಮೂಲ ನೈರ್ಮಲ್ಯವಾದಿ ಕ್ರಮ ಅಂತ ಕರಿತೀವಿ. FDA ಎಕ್ಸಾಮ್ನಲ್ಲಿ ಕೇಳಿದ್ದು ಏನು ಹೇಳುತ್ತೆ ಈ ಸ್ಯಾನಿಟರಿ ಆ್ಯಂಡ್ ಪೈಟೋಸ್ಯಾನಿಟರಿ ಮೆಷರ್ಸ್ ಅಂತ ಕೇಳಿದ್ರೆ, ಇದು ಆಹಾರ ಸುರಕ್ಷತೆ ಮತ್ತು ಪ್ರಾಣಿ ಮತ್ತು ಸಸ್ಯ ಆರೋಗ್ಯಗಳ ನಿಯಮಗಳ ಅನ್ವಯ ಸಂಬಂಧಿಸಿರುತ್ತೆ. ಅಂದರೆ ಈಗಾಗಲೇ ವ್ಯಾಪಾರ ಅಗ್ರಿಮೆಂಟನ್ನು ಅಗ್ರಿಕಲ್ಚರ್ ಕೃಷಿ ಬಗ್ಗೆ ಒಪ್ಪಂದ ಮಾಡ್ಕೊಂಡ್ವಿ. ಹಾಗೆ ನಾನ್ ಅಗ್ರಿಕಲ್ಚರ್ ಅಂದರೆ ಕೃಷಿಯೇತರ ಸರಕುಗಳ ಬಗ್ಗೆ ಒಪ್ಪಂದ ಮಾಡ್ಕೊಂಡ್ವಿ. ಗ್ಯಾಟ್ಸ್ ಸರ್ವಿಸಸ್ನ ಬಗ್ಗೆ ಒಪ್ಪಂದವನ್ನು ಮಾಡ್ಕೊಂಡ್ವಿ. ಟ್ರಿಪ್ಸ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂತ ಕರಿತೀವಿ, ಅದ್ರ ಬಗ್ಗೆ ಒಪ್ಪಂದವನ್ನು ಮಾಡ್ಕೊಂಡ್ವಿ. ಟ್ರಿಮ್ಸ್ ಇನ್ವೆಸ್ಟ್ಮೆಂಟ್ ಮೆಷರ್ಸ್ನ ಬಗ್ಗೆ ಒಪ್ಪಂದವಾಯಿತು. ಈಗೇನು ಹೇಳುತ್ತೆ ಇಲ್ಲಿ ಆಹಾರ ಸುರಕ್ಷತೆ ಮತ್ತು ಪ್ರಾಣಿ ಮತ್ತು ಸಸ್ಯ ಅಂದರೆ ಪ್ರಾಣಿ ಸಸ್ಯ ಇವುಗಳ ಕೂಡ ವ್ಯಾಪಾರ ನಿಯಮಗಳನ್ನು ಒಂದು ಚೌಕಟ್ಟನ್ನು WTO ಒದಗಿಸುತ್ತೆ. ಆ ಚೌಕಟ್ಟನ್ನು ಸ್ಯಾನಿಟರಿ ಆ್ಯಂಡ್ ಪೈಟೋಸ್ಯಾನಿಟರಿ ಮೆಷರ್ಸ್ ಅಂದರೆ ನೈರ್ಮಲ್ಯ ಮತ್ತು ಸಸ್ಯ ಮೂಲ ನೈರ್ಮಲ್ಯವಾದಿ ಕ್ರಮಗಳು ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ನಿರೀಕ್ಷೆಯನ್ನು ನೀವು ಹೇಗೆ ಮಾಡ್ಬೋದು ಅಂತ ಕೇಳಿದರೆ, ನೈರ್ಮಲ್ಯ ಮತ್ತು ಸಸ್ಯ ಮೂಲ ನೈರ್ಮಲ್ಯವಾದಿ ಕ್ರಮಗಳು ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಘಟನೆಗೆ ಸಂಬಂಧಪಡುತ್ತೆ? WTOಗೆ ಸಂಬಂಧಪಡುತ್ತೆ. ಇದೇನೇಳುತ್ತೆ, ಆಹಾರ ಸುರಕ್ಷತೆ ಪ್ರಾಣಿ ಮತ್ತು ಸಸ್ಯ ಆರೋಗ್ಯ ಕ್ರಮಗಳು ಹೇಗೆ ಅನ್ವಯಿಸುತ್ತೆ ಅಂದರೆ ಸಸ್ಯ ಮತ್ತು ಪ್ರಾಣಿಗಳನ್ನು ಹೇಗೆ ಕಾಪಾಡಬೇಕು ಅನ್ನೋದನ್ನು ಕಡ್ಡಾಯವಾಗಿ ಯಾವ ರೀತಿ ಇರಬೇಕು ಅನ್ನೋ ಮಾರ್ಗದರ್ಶನವನ್ನು ಮಾಡುತ್ತೆ. ಹಾಗೆ ಇನ್ನೊಂದು ಈ ಒಂದು WTOದಲ್ಲಿ ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಕರಿತೀವಿ. ಮೋಸ್ಟ್ ಫೇವರ್ಡ್ ನೇಷನ್ ಅಂದರೆ ಪರಮಾಪ್ತ ರಾಷ್ಟ್ರ ಸ್ಥಾನಮಾನ ಅಂತ ಕರಿತೀವಿ. ಏನಿದು ಪರಮಾಪ್ತ ರಾಷ್ಟ್ರ ಸ್ಥಾನಮಾನ ಅಂತ ಕೇಳಿದ್ರೆ, WTO ಏನು ಮಾಡುತ್ತೆ, ಕೆಲವೊಂದು ತನ್ನ ಸದಸ್ಯ ರಾಷ್ಟ್ರ ಎಲ್ಲ ರಾಷ್ಟ್ರಗಳಿಗೆ ಗ್ಯಾಟ್ನ ನಿಯಮ ಏನು ಹೇಳುತ್ತೆ, ಎಲ್ಲ ರಾಷ್ಟ್ರಗಳಿಗೆ ನೀವು ಪರಮಾಪ್ತ ರಾಷ್ಟ್ರ ಸ್ಥಾನಮಾನವನ್ನು ಕೊಡಬೇಕು. ಅಂದರೆ ಏನು ಪರಮಾಪ್ತ ರಾಷ್ಟ್ರ ಸ್ಥಾನಮಾನ ಅಂತ ಕೇಳಿದ್ರೆ, ಗ್ಯಾಟ್ನ ಆರ್ಟಿಕಲ್ 1 ಏನು ಹೇಳುತ್ತೆ, ಸುಂಕಗಳು ಮತ್ತು ವ್ಯಾಪಾರ ಅಂದರೆ ಗ್ಯಾಟ್ನ 1ನೇ ವಿಧಿಯ ಅನುಸಾರ WTOದ ಪ್ರತಿಯೊಂದು ಸದಸ್ಯ ದೇಶವು ಮತ್ತಿತರ ದೇಶಗಳಿಗೆ ಪರಮಾಪ್ತ ಸ್ಥಾನಮಾನವನ್ನು ಕೊಡಬೇಕು. ಏನಿದು ಪರಮಾಪ್ತ ಸ್ಥಾನಮಾನ ಅಂತ ಕೇಳಿದ್ರೆ, ಅವರ ಉತ್ಪನ್ನಗಳಲ್ಲಿ ಒಂದಕ್ಕೆ ಕಡಿಮೆ ಕಸ್ಟಮ್ಸನ್ನು ನೀಡುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡಿ, ಈಗೇನಾಗುತ್ತೆ, ಈ ಮೋಸ್ಟ್ ಫೇವರ್ಡ್ ನೇಷನನ್ನು ತನ್ನ ರಾಷ್ಟ್ರ ದ ಬೆಸ್ಟ್ ಫ್ರೆಂಡ್ ಅಂತ ಗುರುತಿಸ್ಬೋದು. ಅಂದರೆ ಈಗ ಉದಾಹರಣೆಗೆ ಹೇಳೋದಾದರೆ, ನಮ್ಮಲ್ಲಿ ಭಾರತದಲ್ಲಿ ಒಂದು 100 kg ಅಕ್ಕಿ ಇದೆ. 100 kg ಅಕ್ಕಿಯನ್ನು ಒಂದು ಕಡೆ ಚೀನಾ ದೇಶಕ್ಕೆ ಹೇಳ್ತು, ಇನ್ನೊಂದು ಕಡೆ ಮಾರಿಷಸ್ ದೇಶಕ್ಕೆ ಹೇಳ್ತು ಅಂತ ತಿಳ್ಕೊಳ್ಳಿ. ಒಂದು ಕಡೆ ನಮ್ಮ ಹತ್ರ 100 kg ಅಕ್ಕಿ ಇದೆ, ಒಂದು ಕಡೆ ಯಾವುದೋ ಮಾರಿಷಸ್, ಮತ್ತೊಂದು ಕಡೆ ಚೀನಾ ದೇಶಕ್ಕೆ ಹೇಳ್ತು. ನಾವು ಈ ಎರಡು ದೇಶಕ್ಕೆ ಸಂಬಂಧಪಟ್ಟಾಗ ನಾವು ಯಾರಿಗೆ ಜಾಸ್ತಿ ಮಹತ್ವವನ್ನು ಕೊಡ್ತೀವಿ ಅಂತ ಕೇಳಿದ್ರೆ ಮಾರಿಷಸ್ಗೆ ಕೊಡ್ತೀವಿ. ಯಾಕೆ ಅಂತ ಕೇಳಿದ್ರೆ ಚೀನಾ ದೇಶ ನಮ್ಮಲ್ಲಿ ಪರಮಾಪ್ತ ಏನಾಗಿರುವಂಥದ್ದು ಪರಮಾಪ್ತ ಸ್ಥಾನಮಾನವನ್ನು ಈ ರಾಷ್ಟ್ರಗಳಿಗೆ ಕೊಡ್ತೀವಿ. ಎಲ್ಲ ದೇಶಕ್ಕೆ ಕೊಡಬೇಕು ಅಂತಿದೆ, ಆದರೆ ನಾವು ಜಾಸ್ತಿ ಫೋಕಸನ್ನು ಮಾರಿಷಸ್ಗೆ ಮಾಡ್ತೀವಿ. ಚೀನಾ ದೇಶದ ಜೊತೆಗೆ ನಮ್ಮಲ್ಲಿ ಅಷ್ಟೊಂದು ವ್ಯವಹಾರಗಳು ಅಥವಾ ವ್ಯವಹಾರ ಅನ್ನೋದಕ್ಕಿಂತ ಅದು ಅಷ್ಟೊಂದು ನಮ್ಮಲ್ಲಿ ಇಲ್ಲದೆ ಇರುವಂಥದ್ದು ಗಡಿಯ ವಿಷಯಗಳಲ್ಲಿ ಸಂಬಂಧಪಟ್ಟಾಗೆ ಒಂದು ಕಾಂಟ್ರವರ್ಸಿ ಇದೆ. ನಾವೇನು ಮಾಡ್ತೀವಿ, ಮಾರಿಷಸ್ ದೇಶಕ್ಕೆ ಪರಮಾಪ್ತ ಸ್ಥಾನಮಾನವನ್ನು ಕೊಡ್ತೀವಿ. ಅಂದರೆ ಕೆಲವೊಂದು ವಸ್ತುಗಳನ್ನು ಜಾಸ್ತಿ ಇಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಜಾಸ್ತಿ ಪ್ರಿಯಾರಿಟಿಯನ್ನು ಕೊಡ್ತೀವಿ. ಆ ಪ್ರಿಯಾರಿಟಿಯನ್ನು ನಾವು ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಕರಿತೀವಿ.
ಈ ಪ್ರಯಾರಿಟಿಯಿಂದ ಏನು ಲಾಭ ಆಗುತ್ತೆ ಅಂತ ಕೂಡ ಕೇಳ್ತಾನೆ, ಗೊತ್ತಿರಲಿ. ಮೋಸ್ಟ್ ಫೇವರ್ಡ್ ನೇಷನಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ಎರಡು ರಾಷ್ಟ್ರಗಳ ನಡುವೆ ಉತ್ತಮವಾದಂಥ ಬಾಂಧವ್ಯ ಇರುತ್ತೆ. ಜೊತೆಗೆ ಇಲ್ಲಿರುವಂತಹ ಸರಕುಗಳು ಆ ದೇಶಕ್ಕೆ ಏನಾಗುತ್ತೆ ಬಹಳ ಈಸಿಯಾಗಿ ಡಂಪನ್ ಮಾಡ್ಬೋದು, ಭಾಳ ಈಸಿಯಾಗಿ ಆ ದೇಶಕ್ಕೆ ನಮ್ಮ ಸರಕುಗಳನ್ನು ಸೇಲ್ ಮಾಡ್ಬೋದು. ಜೊತೆಗೆ ನಮಗೆ ಟ್ಯಾಕ್ಸ್ ಆಗಿರ್ಬೋದು, ಟ್ಯಾರಿಫ್ ಆಗಿರ್ಬೋದು, ಅವುಗಳಿಂದ ಏನಾಗುತ್ತೆ ಅಲ್ಪ ವಿರಾಮ ಸಿಗ್ಬೋದು ಅಥವಾ ಡಿಸ್ಕೌಂಟ್ ಸಿಗ್ಬೋದು. ಜೊತೆಗೆ ಅಲ್ಲಿ ಆ ಎರಡು ರಾಷ್ಟ್ರಗಳು ಬಹಳ ಒಳ್ಳೆಯ ಒಪ್ಪಂದ ಅಗ್ರಿಮೆಂಟನ್ನು ಮಾಡ್ಕೊಂಡು ಭಾಳ ಚೆನ್ನಾಗಿ ನಡೀತೀವಿ. ಇದನ್ನು ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಕರಿತೀವಿ. ಇವುಗಳಿಗೆ ಸಂಬಂಧಪಟ್ಟ ಗೊತ್ತಿರಲಿ, MFN ಮೋಸ್ಟ್ ಫೇವರ್ಡ್ ನೇಷನ್ ಇದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದ್ರೆ WTOದ ಸಂಬಂಧಪಡುತ್ತೆ, ಪರಮಾಪ್ತ ರಾಷ್ಟ್ರ ಅಂತ ಕರಿತೀವಿ. ಹಾಗೆ ಈ ವಿಶ್ವಸಂಸ್ಥೆಗೆ ಈ ಒಂದು ವಿಶ್ವ ವ್ಯಾಪಾರ ಸಂಘಟನೆ ಏನಿದೆ WTOದ ಮೊದಲ ಸಮ್ಮೇಳನ ಎಲ್ಲಿ ನಡೀತು ಅಂತ ಕೇಳ್ತಾನೆ, ಸಿಂಗಾಪುರ ರಾಷ್ಟ್ರದಲ್ಲಿ ನಡೆಯುತ್ತೆ. ಬೇಸ್ ಎಕ್ಸಾಮನ್ನು ಕೇಳ್ತಾನೆ, ಗೊತ್ತಿರಲಿ, ಸಿಂಗಾಪುರ ದೇಶದಲ್ಲಿ ನಡೆಯುತ್ತೆ. ಯಾವಾಗ ಅಂತ ಕೇಳ್ತಾರೆ, 1996ರಲ್ಲಿ ಏನು ನಡೆಯುತ್ತೆ, ಸಿಂಗಾಪುರದಲ್ಲಿ WTOದ ಮೊಟ್ಟ ಮೊದಲ ಸಮ್ಮೇಳನ ನಡೆಯುತ್ತೆ. ಹಾಗೆ WTOದ ಎರಡನೇ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಗೊತ್ತಿರಲಿ, ಜಿನಿವಾದಲ್ಲಿ ನಡೆಯುತ್ತೆ. ಜಿನಿವಾ ಯಾವಾಗ 1998ರಲ್ಲಿ ಜಿನಿವಾದಲ್ಲಿ ನಡೆಯುತ್ತೆ. ಈ ಜಿನಿವಾ ಅಂದರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಂಡುಬರುತ್ತೆ. WTOದ ಮೂರನೇ ಸಮ್ಮೇಳನ ನಡೆದಿದ್ದು 1999ರಲ್ಲಿ ನಡೆಯುತ್ತೆ. ಎಲ್ಲಿ ಕೇಳಿದ್ರೆ ಸಿಯಾಟ್ಲೆ ಅನ್ನೋ ಪ್ಲೇಸ್ನಲ್ಲಿ ನಡೆಯುತ್ತೆ. ಸಿಯಾಟ್ಲೆ ಅಥವಾ USA, ಅಮೇರಿಕದ ಸಿಯಾಟ್ಲೆ ಅಂತ ಏನು ಕರಿತೀವಿ, ಆ ಪ್ರದೇಶದಲ್ಲಿ ಏನಾಗುತ್ತೆ WTOದ ಮೂರನೇ ಸಮ್ಮೇಳನ ನಡೆಯುತ್ತೆ. ಈಗಾಗಲೇ 13 ಸಮ್ಮೇಳನಗಳಿದೆ. ಅವುಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿದ್ದು ಪರೀಕ್ಷಾ ದೃಷ್ಟಿಯಲ್ಲಿ ಫಿಲ್ಟರ್ ಮಾಡಿ ಹೇಳೋದಾದರೆ 3 ಇಂಪಾರ್ಟೆಂಟನ್ನು ನೋಡಿದ್ವಿ. ಹಾಗೆ 9ನೇದೇನಿದೆ 2013ರಲ್ಲಿ ನಡೆಯುತ್ತೆ. ಎಲ್ಲಿ ಕೇಳಿದರೆ ಬಾಲಿ ಅಂದರೆ ಇಂಡೋನೇಷ್ಯಾದ ಬಾಲಿಯಲ್ಲಿ ಕಂಡುಬರುತ್ತೆ. ಈ ಹಿಂದೆ 9ನೇ ಸಮ್ಮೇಳನ 2013ರಲ್ಲಿ WTO ನಡೀತು. ಎಲ್ಲಿ ಕೇಳಿದರೆ ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆಯಿತು. ಹಾಗೆ 10ನೇ ಸಮ್ಮೇಳನ ನಡೆದಿದ್ದು 2015ರಲ್ಲಿ ನಡೆಯುತ್ತೆ. ಎಲ್ಲಿ ಕೇಳಿದ್ರೆ ಕೀನ್ಯಾದ ನೈರೋಬಿ ಅಂತ ಕರಿತೀವಿ. ಕೀನ್ಯಾದ ನೈರೋಬಿ ದೇಶದಲ್ಲಿ 10ನೇ ಸಮ್ಮೇಳನ ನಡೆಯುತ್ತೆ. ಹಾಗೆ 11ನೇ WTOದ ಸಮ್ಮೇಳನ ನಡೆದಿದ್ದು ಎಲ್ಲಿ ಅಂತ ಕೇಳಿದ್ರೆ ಅರ್ಜೆಂಟೈನಾದ ಬ್ಯೂನಸ್ ಐರಿಸ್ ಅಂತ ಕರಿತೀವಿ. 2017ರಲ್ಲಿ ಸಭೆ ನಡೆಯುತ್ತೆ. ಹಾಗೆ 2022ರಲ್ಲಿ ಯಾವುದೋ WTOದ 12ನೇ ಸಮ್ಮೇಳನ ನಡೆಯುತ್ತೆ, ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ನಡೆಯುತ್ತೆ. ಹಾಗೆ 13ನೇ ಸಮ್ಮೇಳನ 2024ರಲ್ಲಿ UAEಯಲ್ಲಿ ನಡೀತು, ಅಬುಧಾಬಿಯಲ್ಲಿ ನಡೆಯುತ್ತೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುತ್ತೆ. 2026ರಲ್ಲಿ ಮತ್ತೊಂದು ಸಭೆ ನಡೆಯಲಿರುವಂಥದ್ದು. ಪ್ರತಿ ಬಾರಿ ಕರೆಂಟ್ ಅಫೇರ್ಸ್ ಇದೆ. ಆ ದೃಷ್ಟಿಯಿಂದ ಇವುಗಳನ್ನು ಏನು ಮಾಡಬೇಕು, ಕರೆಂಟ್ ಅಫೇರ್ಸ್ನ ಜೊತೆಗೆ ಜೋಡಿಸ್ಕೊಳ್ಬೇಕಾಗುತ್ತೆ. ಇಷ್ಟು ವಿಷಯಗಳಾಗಿತ್ತು ಇವತ್ತಿನ ತರಗತಿ. ಹಾಗೆ ಇನ್ನು ಹಲವು ವಿಷಯಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.